ಬೇರೆಗೇನು ಕೆಲಸ ಇಲ್ಲ ಸ್ನೇಹಿತರೆ. ಈಜು ಕ್ರಿಯೇಟಿವಿಟಿ ಚಾನೆಲ್ ನ ಸಂಸ್ಥಾಪಕರು ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಯ್ತು ಈಗ ಬಸ್ಸು ಬರೀ ಫ್ರೆಂಡ್ಸ್ ಎಲ್ಲರೂ ಬಸ್ಸು ಜೋರದಾನ ಸ್ಪೆಷಲ್ ಚೆನ್ನಪ್ಪ. ನಾನು ಗಿರ್ಮಿಟ್ ನಿಮ್ಗೆ ತೋರಿಸ್ತೇನೆ, ನಾನು ಹೆಂಗಿದೆ ಅಂತ ಸ್ವಲ್ಪ ತಿಂದು ತೋರಿಸ್ತೇನೆ. ಮತ್ತೆ ಚಿರ್ತಿ ಬರ್ತಾವ ಅಂತಂದಾರ, ಅವಕ್ ಗೊತ್ತಿಲ್ಲ ನಾವು ಹುಲಿಗಳು ಅಂತ. ಈಗ ಚಿರತೆದು ಬಂದ್ರ ಚಿರತೆ ನಮ್ ನೋಡಿನೇ ಹೋಗ್ತಂತ ನೋಡಿ ಬಸ್ ಹೇಳ್ತಾನ. ಹಂಗಾದ್ರೆ ನಾ ಬಸ್ಸಿನ ಜೋಡಿನೇ ಇರ್ತೇನೆ ಯಾವಾಗ್ಲೂ ರಾತ್ರಿ ಆದ್ರೆ. ನಮಸ್ತೆ ಎಲ್ರಿಗೂ. ಇವತ್ತು ನಾವ್ ಎಲ್ಲಿ ಹೊಂಟೀವಿ ಅಂತ ನಿಮ್ಗೆ ಗೊತ್ತಾ? ಇವತ್ತು ನಾವ್ ಎಲ್ಲಿ ಹೊಂಟೀವಿ? ಮಾವಿನಕಾಯಿ ಹರಿಯಾಕ, ಮಾವಿನ ಹಣ್ಣು ಹರಿಯಾಕ ಹೊಂಟೇವಿ. ನೋಡೋಣ ಇವತ್ತು ಎಷ್ಟು ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಹರಿತೀವಿ ಅಂತ. ಶರಣು, ನಮ್ಮ ಫ್ರೆಂಡ್ ಶರಣು ಮತ್ತು ಬಸವರಾಜ, ನಾವು 3 ಮಂದಿ ಕೂಡಿ ಹೊಂಟೇವಿ. ನಿಮ್ಗೆ ತೋರಿಸ್ತೀವಿ ನಾವು ಹೆಂಗೆ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಹರಿತೀವಿ ಅಂತ. ಈಗ ಎಲ್ಲರೂ ನಾವು ಸಣ್ಣವರಿದ್ದಾಗ ಮಾವಿನಕಾಯಿ ಹರಿಯೋದು ಮತ್ತು ನೆರಳಿ ಹಣ್ಣು ಹರಿಯೋದು, ಮತ್ತು ಕೋಳಿ ಹಣ್ಣು ಹರಿಯೋದು, ಹರಿಯಾಕೋದು ಹೋಗಿದ್ದೀವಿ. ದೊಡ್ಡರು ಆದಂಗೆ ಭಾಳ ವಿಚಾರ ಬಂದು ಈ ಕಾಲೇಜು ಮತ್ತು ಈ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಬ್ಯುಸಿ ಆಗೇವಿ. ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಮಾವಿನಕಾಯಿ ಹರಿಯಾಕೆ ಹೊಂಟಿವಲ್ಲ, ಏನೋ ಒಂದು ಹೊಸ ಫೀಲ್ ಅದು. ನಿಮ್ಗೂ ಹಂಗೆ ಅನಿಸ್ತಿರುತ್ತಲ್ಲ, ನಾವು ಹೋಗಬೇಕು, ನಾನು ಹಿಂಗೆ ಎಂಜಾಯ್ ಮಾಡ್ಬೇಕಂತ. ಸೊ ನಮ್ಮ ಜೀವನದೊಳಗೆ ನಾವು ಇದ್ರೊಳಗೆ ಬ್ಯುಸಿ ಆಗಿಬಿಡ್ತೀವಿ. ಸಾಧ್ಯ ಆದಷ್ಟು ನಮ್ಗೆ ಎಲ್ಲೆಲ್ಲಿ ಖುಷಿ ಸಿಗ್ತದಲ್ಲ ಅದನ್ನು ನಾವು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ನಾನು ಕೂಡ ಹಂಗೆ. ಇಲ್ಲಿ ಬಸವರಾಜ್ ಅವ್ರು ಅದಾರಲ್ಲ, ಬಸವರಾಜ್ ಮತ್ತು ಶರಣು ಅವರಿಬ್ರು ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ MA ಇಂಗ್ಲೀಷ್ ಮಾಡ್ಯಾರ. ಇದು MA ಇಂಗ್ಲೀಷ್ ಹೆಂಗಾಯ್ತು ಬಸವರಾಜ್? ಇಲ್ಲಿದ್ದ ಬಗ್ಗೆ ಅನುಭವಗಳನ್ನ ಹೇಳ್ಕೊಬೋದಾ? MA ಇಂಗ್ಲೀಷ್ ಇದೊಂಥರ ಭಾಳ ಮೆಮರೀಸ್ ಅದಾವ. ಭಾಳ ಖುಷಿ ಆಗ್ತೈತಿ. MA ಇದ್ದಾಗ 2 ವರ್ಷ ಒಂದು ಹಾಸ್ಟೆಲ್ ಆಗಿತ್ತು. ಹಾಸ್ಟೆಲಿಂದ ಕಾಲೇಜ್ ಒಂದು 15 ನಿಮಿಷ ದೂರ. ಭಾರಿ ಇತ್ತು. ಒಂದೇನೋ ಒಂದು ಮತ್ತೆ ಬಾಲ್ಯ ತನಕ ಹೋದಂಗೆ ಆಗ್ಬಿಟ್ಟಿತ್ತು ಫೀಲ್. ಅಟ್ರಿಗೆ ಯಾರು ಹೋಗಿದ್ವಿ, ಹೋಗುದ್ ಮುಂದೆ ಮಾವಿನಕಾಯಿ ಹರಿಯೋದು, ಕವಳಿ ಹಣ್ಣು ಹರಿಯೋದು, ನೀರ್ಲನ್ನು ಹರಿಯೋದು, ಒಂಥರ ಭಾರಿ ಎಂಜಾಯ್ಮೆಂಟ್. ಇದೆಲ್ಲ ನೋಡಿದ್ರೆ ಕರ್ನಾಟಕ ಯೂನಿವರ್ಸಿಟಿಯಾಗ ಒಮ್ಮೆ PG ಮಾಡ್ಬೇಕು ಎಲ್ಲರೂ ಅಂತ ಅನಿಸ್ಬಿಡ್ತೈತಿ. ಆ ಥರ ಒಂದು ಫೀಲಿಂಗ್ಸ್. ಹೋದ್ ಮತ್ತೆ ಅಲ್ಲಿ ಒಂದು 10 ರೂಪಾಯಿ ಕ್ಯಾಂಟೀನ್ ಅಂತ ಐತಿ, ಅಟ್ರಿಗೆ ಕೂಡ ಟೀ ಕುಡಿಯೋದು, ಕ್ಲಾಸ್ ಏನ್ ಇರ್ಲಿಕ್ಕಂದ್ರೆ ಅಲ್ಲೇ ಹೋಗುದು. ಒಂಥರ ಭಾರಿ ಅನುಭವ. ಕ್ಲಾಸಸ್ ಬಂಕ್ ಮಾಡ್ತಿದ್ರಿ ನೀವು? ಕ್ಲಾಸಸ್ ಬಂಕ್ ಮಾಡ್ತಿದ್ವಿ. ಬ್ಯಾಡ ಅನಿಸ್ಲು ಹೋಗ್ಬಿಡ್ತಿದ್ವಿ ಹುಡುಗರು. ಇದಕ್ಕೆ 10 ರೂಪಾಯಿ ಕ್ಯಾಂಟೀನ್ಗೆ ಹೋಗುದು, ನಿಂದ್ರಸು, ಮಾತಾಡೋದು, ಒಂಥರ ಬೆಸ್ಟ್. ಈಗ ಗ್ಯಾಂಗ್ ಹೆಂಗಿತ್ತು ಅಂತಂದ್ರೆ ಅನಾಜ್ ಗ್ಯಾಂಗ್ ಇತ್ತು. ಒಬ್ಬಂಗೆ ಇದು ಹೊರಗೆ ಹೋಗ್ಬೇಕಂತಂದ್ರೆ ಅಟ್ರು ಹೋಗ್ಬಿಡ್ತಿದ್ವಿ. ಬೆಸ್ಟ್ ಫೀಲಿಂಗ್ಸ್ ಇಲ್ಲಿ. ಈಗ ಚಾದು ಕುಡಿತಿದ್ರಿ ನೀವು? ಏನು ತಿಂತಿದ್ರಿ? ತಿಂದ ಅದ್ರ ರೊಕ್ಕ ಎಲ್ಲ ನೀನ ಕೊಡ್ತಿದ್ರು ಅಥವಾ ನಿಮ್ಮ ಫ್ರೆಂಡ್ಸ್ ಕೊಡ್ತಿದ್ರು? ರೊಕ್ಕದ ದೊಡ್ಡ ಹಣೆ ಬರ. ನೀ ಕೊಡು, ನಾ ಕೊಡು ಅಂತ ಹೇಳಿ ಒಬ್ಬರು ತಪ್ಸಾಡೋದು ಹೋಗುದು ಮಸ್ತ್ ಮಾಡ್ತಿತ್ತು. ಒಬ್ಬಂಗೆ ಒಟ್ಟು ಲಾಸ್ಟ್ ಒಬ್ಬಂಗೆ ಯಾವಾಗ ಬರ್ತಿರ್ತದ, ಅವ್ನು ಬಂತಂತಂದ್ರೆ ನಾವು ಸುದ್ದು ಬಯಾಕತ್ ಬಿಡ. ನಮ್ ಶರಣಪ್ಪ ಕೊಡ್ತಿದ್ದೆ ಹೆಂಗ? ಶರಣಪ್ಪ ಒಳ್ಳೆ ಮನುಷ್ಯ ಇತ್ತಂತಂದ್ರೆ ಅವಂಗ ಬರ್ತಿರ್ತದ. ಈಗ ದೊಡ್ಡ ಅವ ಅಂತಂದ ಸಣ್ಣರ ಮತ್ತೆ ತಿಂದು ಅಡ್ಡಾಡ್ತಾರೆ. ಮತ್ತೀಗ ಜೊತೆಗೆ ನೀವು ಏನೇನು ಮಾಡ್ತಿದ್ರಿ ಇಲ್ಲಿ ಈಗ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ? ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಇಲ್ಲಿ ಬೆಸ್ಟ್ ಆಗುತ್ತೆ ಶೂ ಮತ್ತು ಇಂಟರ್ ಸ್ಪೋರ್ಟ್ಸ್ ಅಂತ ಆಡಿಸ್ತಾರ. ಅಟ್ರು ಕೂಡ ಗ್ರೌಂಡಿಗೆ ಹೋಗುದು, ಆಟ ಆಡೋದು, ಬೆಸ್ಟ್ ಫೀಲಿಂಗ್ಸ್ ನೋಡ್ಪ ಹೇಳ್ಬೇಕಂದ್ರೆ. ಒಂದು PG ಕಲ್ತ್ರ ಯೂನಿವರ್ಸಿಟಿ ಕಲಿಬೇಕ. ಆದ್ರ PG ಇದೇನು ವಾತಾವರಣ ಐತಲ್ಲ ಕೆವಿಡಿದ ಬೆಸ್ಟ್ ವಾತಾವರಣ ಐತಿ. ನೇಚರ್ ಗೀಚರ್ ಎಲ್ಲ ಒಂಥರ ಪ್ರಕೃತಿ ಮಡಿಲೊಳಗ ನಾವು ಇದ್ದಂಗ ತರ ಫೀಲ್ ಆಕೈತಿ 2 ವರ್ಷ. ಆದ್ರ ಇಲ್ಲಿ ಟೀಚರ್ಸ್ಗಳು ಎಜುಕೇಶನ್ ಸಂಬಂಧಪಟ್ಟಂಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗ ಇರಲ್ಲ, ನಾರ್ಮಲ್ ಆಗಿರ್ತೈತಿ. ಆದ್ರ ವಾತಾವರಣ ಮತ್ತು ಫ್ರೆಂಡ್ಸ್ ಅದು ಅಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಂತ ಬಂದಿರ್ತಾರೆ ಹುಡುಗರು. ಒಳ್ಳೆ ಅವ್ರ ಅನುಭವ ಆಯ್ತು. ಅವ್ರದ್ದು ಲ್ಯಾಂಗ್ವೇಜ್ ಚೇಂಜ್ ಇರ್ಬೋದು, ಅವ್ರದ್ದು ನಾವು ಅದನ್ನ ಕಾಲ್ ಹೇಳೋದು, ಅವ್ರ ನಮ್ ಕಾಲ್ ಹೇಳೋದು, ಬೆಸ್ಟ್ ಇರುತ್ತೆ. ಶಿವನಿಂಗ್ ಆಗ್ಲೇ ಹೇಳಿದೆ ನಾನು ನೀನು ಏನಂದ್ರೆ ಫಸ್ಟ್ ಟೈಮ್ PG ಅಡ್ಮಿಷನ್ ಮಾಡಕ್ ಬಂದಿದ್ವಿ, ಕೌನ್ಸಿಲಿಂಗ್ ಸೇಮ್ ಬಂದಿತ್ತು. ನಿನ್ಗೆ ಹೇಳಿದೆ ನಾನು ಮಾಡ್ರಿ ಕರ್ನಾಟಕ ಯೂನಿವರ್ಸಿಟಿಯಾಗ PG ಮಾಡ್ಕೊಂಡ ಶಿವ ಅಂತ ಹೇಳಿ. ನೀ ಎಲ್ಲ ನಾನು ಗೌರ್ಮೆಂಟ್ ಕಾಲೇಜಿಗೆ ಮಾಡೋಣ ಅಂತ ತಂದಿದ್ದೆ. ನನಗೆ ಏನ್ ಹೇಳಿದೆ ಅವಾಗ, ನೀನು ಬಾ ಶಿವ ಇಲ್ಲೇ ಅಂತಂದಿದ್ದೆ. ಬಟ್ ನೀ ಕಾರಣಾಂತರದಿಂದ ಬರ್ಲಿಲ್ಲ. ನೋಡ್ರಿ ಅದೇನಂತಾರಲ್ಲ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅಂತ. ಹಂಗೆ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರ್ದು ಟಾಪ್ನಾಗ ಬಂದಿದ್ನಿ. ಮತ್ತು ಹೊಳ್ಳಿ ಮೆರಿಟ್ನಾಗೂ ಬಂದಿದೆ. ನಂದು 8th ರ್ಯಾಂಕ್ ಎಂಟ್ರೆನ್ಸ್ ಎಕ್ಸಾಮ್ಗೆ, ಏನೋ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಒಳಗಡೆ. ಬಟ್ ಏನಾಯಿತು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಬೇರೆ ಕಡೆ ಅಡ್ಮಿಷನ್ ಮಾಡಿಸಿದ್ವಿ. ಬಟ್ ಬಸವರಾಜ್ ಮಾತ್ರ ಇಲ್ಲಿ ಅಡ್ಮಿಷನ್ ಮಾಡಿಸಿದ. ಇದಾದಮೇಲೆ ನಾನು ಅಲ್ಲಿ ನಂದು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದೆ, ಇವ ಇಲ್ಲಿ ಮುಗಿಸಿದ. ಬಟ್ ಒಟ್ಟು ಒಂದು ರೀತಿ ಒಳಗಡೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನೀವು ಏನಾದರೂ PG ಮಾಡಿದ್ರೆ ನಿಮಗೆ ಭಾಳಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗ್ತಾವೆ. ಉದಾಹರಣೆಗೆ ನಿಮಗೆ PhD ಸ್ಕಾಲರ್ ಸಿಗ್ತಾರೆ, ಜೊತೆಗೆ ಚೆನ್ನಾಗಿ ಲೈಬ್ರರಿ ಸಿಗ್ತೈತಿ, ಆಮೇಲೆ ಓದಾಕ ಒಳ್ಳೆ ಒಂದು ವಾತಾವರಣ ಸಿಗ್ತದೆ. ಮತ್ತು ಹೊರಗಿನ ಜಿಲ್ಲೆಯಿಂದ ಫ್ರೆಂಡ್ಸ್ ಬಂದಿರ್ತಾರಲ್ಲ, ಅವ್ರ ಕಡೆಯಿಂದ ನೀವು ಭಾಳ ಕಲಿಬೋದು ಅಂತ ಹೇಳ್ತೀನಿ. ಹೌದಲ್ಲ ಶರ್ನು? ಈಗ ಶಿವಣ್ಣ ಹೇಳಿದ ಅತಿಯಾದ ಓದೋರಿಗೆ ಬಹಳ ಒಳ್ಳೆಯದಿದೆ.
ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನೋದು ಒಂಥರ ಏನಂತಾರಪ್ಪ ಒಂದು ಸುಂದರವಾದ ಪ್ಲೇಸ್ ಅದು. ಇಲ್ಲಿ ಕಲಿಬೇಕಂತಂದ್ರೆ ಒಂಥರ ಅದೃಷ್ಟ ಇದ್ದಂಗೆ ಅನಿಸ್ಬಿಡುತ್ತೆ. ಆ ಥರ ಒಳ್ಳೇದು ಇದಾವೆ ನೇಚರ್. ಇಲ್ಲಿ ಮತ್ತೆ ಗಾರ್ಡನ್ ಅಂತ ಇದೆ, ಗ್ರೀನ್ ಗಾರ್ಡನ್. ಅಲ್ಲಿ ಬೇಕಾದಂಗೆ ಎಲ್ಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಓದ್ತಾರೆ. ಮತ್ತು ಹೊರಗಿನ ಎಲ್ಲೆಲ್ಲ ಹುಡುಗರು ಈ ಗಾಂಧಿ ಭವನ ಇರ್ಬೋದು, ಮತ್ತು ಇಲ್ಲಿ ಮೇನ್ ಡಿಪಾರ್ಟ್ಮೆಂಟ್ ಕಡೆ ಎಲ್ಲ ಹುಡುಗರು ಸ್ಟಡಿ ಮಾಡ್ತಿರ್ತಾರೆ, ಕಂಬೈನ್ ಸ್ಟಡಿ ಮಾಡ್ತಿರ್ತಾರೆ. ಇನ್ನು ಒಳಗೆ ಮತ್ತೆ ಮೇನ್ ಲೈಬ್ರರಿ ಇದಲ್ಲ, ಯಾವ್ದು ಬಸವನೊಳ ಲೈಬ್ರರಿ ಐತಿ. ಭವಿಷ್ಯ ದಾಡ್ದಾಗ ಅಂತ ಲೈಬ್ರರಿ ಅಲ್ಲಿ ಇಲ್ಲೇ ಇಲ್ಲ. ಅಷ್ಟು ಗೋಲ್ಡ್, ಅಷ್ಟು ಎಂತ ಬೇಸಿಗೆಲ್ಲೂ ಅಷ್ಟು ಗೋಲ್ಡ್ ಐತೆ, ಚೆನ್ನಾಗೈತೆ. ಮತ್ತೆ ಅಲ್ಲಿ ಅದ್ರ ಹೊರಗೆ 24/7 ಲೈಬ್ರರಿ ಐತೆ. ಅಲ್ಲೆಲ್ಲ ಜನ ಭಾಳ ಬಂದು ಓದೈತಿ. ಸಿನಿಮಾ ಇಂಡಸ್ಟ್ರಿ ಅವರು ಬಂದು ಇಲ್ಲಿ ವಿಸಿಟ್ ಕೊಡ್ತಾರೆ. ಸಿನಿಮಾ ಇಂಡಸ್ಟ್ರಿ ಅವರು ಬಂದು ಇಲ್ಲಿ ವಿಸಿಟ್ ಕೊಡ್ತಾರೆ. ಯುವರತ್ನ ಪಿಕ್ಚರ್ ಅಲ್ಲಿ ನಮ್ದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಬಂದಿದೆ. ಇದು ಒಂದು ಕರ್ನಾಟಕದಲ್ಲಿ 2ನೇ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ನೆಚ್ಚಿನ ಒಂದು ಉನ್ನತ ಸ್ಥಾನದಲ್ಲಿ ಇದು ಒಂದು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ನಿಜ ನಿಜ ನಿಜ. ಈಗ ಬಸವನೊಳ ಲೈಬ್ರರಿ ಬಗ್ಗೆ ಹೇಳ್ಬೇಕಂತಂದ್ರೆ ಒಳಗೆ ಹೋದ ಶಿವ ನಿಂಗೆ ಹೊರಗೆ ಬರಕ ಮನಸ್ಸು ಬರಂಗಿಲ್ಲ, ಅಷ್ಟು ಸೈಲೆನ್ಸ್ ಅದ. ಬಟ್ ಅದನ್ನ ಭಾಳ ಜನ ಯೂಸ್ ತಗೋತಿಲ್ಲ. ಅಲ್ಲಿ ಹೆಂಗೈತೆ ಅಂದ್ರೆ PG ಮಾಡಿದಷ್ಟೇ ಒಳಗೆ ಎಂಟ್ರೆನ್ಸ್ ಐತಿ. ಹೊರಗಿನವ್ರಿಗೆ 24/7 ಅಷ್ಟ ಐತಿ. ಹೊರಗಿನ ಅಂದ್ರೆ ಯಾರು PG ಇರ್ತಾರಲ್ಲ ಅವ್ರಿಗೆ ಅದ್ರ ಒಳಗೆ ಹೋಗಕ್ಕೆ ಎಂಟ್ರಿ ಐತಿ. ಒಂದು ಲೈಬ್ರರಿ ಕಾರ್ಡ್ ಅಂತ ಮಾಡಿಸಿ ಒಳಗೆ ಎಂಟ್ರಿ ಇರುತ್ತೆ. ಬಟ್ ಈಗ ಹೊರಗಿಂದ ಬಂದು ವಿದ್ಯಾರ್ಥಿಗಳು PG ಇರೋರು ಅಲ್ಲಿ 24/7 ಐತಿ, ಅಲ್ಲಿ ಮಾತ್ರ ಓದ್ಬೋದು. ಬಿಟ್ರೆ ಅಲ್ಲಿ ಒಳಗೆ ಎಂಟ್ರಿ ಇರಂಗಿಲ್ಲ. ಬಟ್ ಎಷ್ಟೋ ಮಂದಿ PG ವಿದ್ಯಾರ್ಥಿಗಳು ಅದು ಬಸವನೊಳ ಲೈಬ್ರರಿ ಯೂಸ್ ತಗೋದು ಬೆಸ್ಟ್. ಯಾಕಂದ್ರೆ ಫ್ರೀ ಆಗಿ ಅಂತ ಒಳ್ಳೆ ಲೈಬ್ರರಿ ಜಾಡಾಗ ಎಲ್ಲಿ ಸಿಗುದಿಲ್ಲ. ಈಗ ನಾವಲ್ಲಿ ಬುಕ್ಸ್ ಅನ್ನು ತೊಗೊಂಡ್ಬರ್ಬೋದಾ? ಹೆಂಗೆ ಕಾರ್ಡ್ ಮಾಡಿಸಿದ್ರೆ ಮಾತ್ರ ತೊಗೊಂಡ್ಬರ್ಬೋದು. ಕಾರ್ಡ್ ಕೊಡ್ತಾರೆ ನಿಮಗೆ. 650 ಇದೆ ಅದು ಅಮೌಂಟ್ ಡೆಪಾಸಿಟ್ ಮಾಡೋದು ಸ್ಟಾರ್ಟಿಂಗ್. ಮಾಡಿದ್ಮೇಲೆ ನಿನಗೆ 3 ಬುಕ್ಸ್ ಕೊಡ್ತಾರೆ. ಅದ್ರಲ್ಲಿ ನೀನು ಒಂದು ಬುಕ್ ಬೇಡಪ್ಪ ಅಂತಂದ್ರೆ ನೀನು ಬುಕ್ ಒಂದು ಓದಿದ ಮೇಲೆ ಆಮೇಲೆ ಆ ಬುಕ್ ಕೊಟ್ಟು ಬೇರೆ ಬುಕ್ ರಿನ್ಯೂಲ್ ಮಾಡ್ಕೋಬೋದು. ಭಾರಿ ಆಪರ್ಚುನಿಟಿ ಇದೆ. ಲೈಬ್ರರಿ ಹೇಳ್ಬೇಕಪ್ಪ ಅಂತಂದ್ರೆ ಅದು ಹೇಳಕ್ಕೆ ಪದಗಳಿಲ್ಲ. ಅದ್ಭುತವಾದ ಲೈಬ್ರರಿ ಇದೆ. ಹೊರಗಡೆ ನಾವು 700 800 ಕೊಟ್ಟು ಮಾಡೋದಕ್ಕಿಂತ ಈ ಫ್ಯೂಷನ್ ಮಾಡ್ತಾರೆ ಹುಡುಗರು, ಅವ್ರು ಬಸವನ ಲೈಬ್ರರಿ ಯೂಸ್ ಮಾಡ್ಕೊಳ್ಳೋದು ಭಾಳ ಅತ್ಯುತ್ತಮ. ಅಲ್ಲಿರ್ತಕ್ಕಂಥ ನೇಚರ್ ನೋಡಿದ್ರೆ ಪ್ರತಿಯೊಂದು ಭಾಳ ಸೌಲಭ್ಯ ಇದೆ. ಇಲ್ಲೆಲ್ಲ ಉಪಯೋಗ ಮಾಡ್ಕೋಬೇಕು. ಭಾಳ ಯೂಸ್ ಮಾಡ್ತೀನಿ ನಾನು. 2 ವರ್ಷ ಬಿಟ್ಟಿದ್ದೀರ. 2 ವರ್ಷ ಯೂಸ್ ಮಾಡ್ತೀನಿ. 2 ವರ್ಷಕ್ಕೆ ನಿರಂತರ ಹೋಗಿದ್ದೀನಿ. 2 ವರ್ಷನೂ ಹೋಗಿದ್ದೆ ನಾನು. ಆ ಲೈಬ್ರರಿ ಭಾಳ ಯೂಸ್ ತಗೋರ ಅಂತಂದ್ರೆ ಶಾಲ್ಮಲಾ ಹಾಸ್ಟೆಲ್ ಸ್ಟೂಡೆಂಟ್ಸ್. ಅದೇ ರೀತಿ ಎಲ್ಲರೂ ತಗೋಬೇಕಂತ ನಾ ಕೇಳ್ಕೊತೀನಿ. ಯಾಕಂದ್ರೆ ಅಲ್ಲಿ ಒಟ್ಟ ಏನ್ ಮೈಂಡ್ ಡಿಸ್ಟ್ರಾಕ್ಷನ್ ಆಗಲ್ಲ, ಮೈಂಡ್ ಪೀಸ್ ಇರುತ್ತೆ, ಸ್ಟಡಿನೂ ಚೆನ್ನಾಗಿ ಹೋಗುತ್ತೆ. ಮತ್ತು ನಾವೇನು ಅನ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಅವತ್ತು ಓದಿ ಬರ್ಬೋದು. ಹೌದು. ಹೌದು, ಇವ್ರು ಹೇಳ್ದಂಗೆ ಹಂಗೆ. ಈಗ ನೀವು ಇದನ್ನ ನೋಡತ್ತೀರಿ, ಈಗ ನೀವು ಸುತ್ತಲೂ ಹೆಂಗಿದೆ ಅಂತಂದ್ರೆ ನಾವು ಪರಿಸರದೊಳಗೆ ಅದೀವಿ. ಪ್ರಕೃತಿ ನಮಗೆ ಹೆಂಗೈತಿ ಅಂತಂದ್ರೆ ಅದು ನಮ್ಮ ಮೇಲಿದೆ, ನಾವು ಅದ್ರೊಳಗೆ ಅದೀವಿ. ಒಂದು ರೀತಿ ತಾಯಿ ಮತ್ತು ಮಗುವಿನ ವಾತಾವರಣ ಸಿಕ್ಕಂಗಾಗತ್ತೆ. ಅದ್ರ ಮಡಿಲೊಳಗೆ ನಾವು ಓದೋದು ಅಂತಂದ್ರೆ ಯಾರೂ ನಮಗೆ ಅಲ್ಲಿ ಕಾಟ ಕೊಡೋರಿರಲ್ಲ, ಮತ್ತು ಡಿಸ್ಟ್ರಾಕ್ಷನ್ ಮತ್ತು ಡಿಸ್ಟರ್ಬೆನ್ಸ್ ಅನ್ನೋ ಇಲ್ಲವೇ ಇಲ್ಲ. ಓದಬೇಕು ಅನ್ನುವಂಥ ಮನೋಭಾವನೆ ಬರೋಕ್ಕೆ ಅದೊಂದು ಬೆಸ್ಟ್ ರೀಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾರಾದರೂ PG ಮಾಡಬೇಕು, ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕು ಅಂತಂದ್ರೆ ಕರ್ನಾಟಕ ಯೂನಿವರ್ಸಿಟಿಗಳು ಮಾಡಿರಿ. ನಿಮಗೆ ಏನೋ ಭಾಳ ಚಂದ ನಿಮ್ಗೆ ಅವಕಾಶ ಸಿಗ್ತಾವ ಅಂತ ಹೇಳ್ಬೋದು. ಅಷ್ಟೇ ರೀತಿಯೇ ನೀವು ಉತ್ಸಾಹದಿಂದ ಮಾಡಬೇಕಷ್ಟೆ. ಆದರೆ ನಾವೇನು ಮಾಡ್ತೀವಿ, 100ಕ್ಕೆ 100% ಬಯಸ್ತೀವಿ. 100ಕ್ಕೆ 100% ಕೂಡ ಸಿಗಲಿಲ್ಲ ಅಂದರೆ 90% ಅದು ಸಿಗ್ತೈತೆ. ನಿಮಗೆ ಪ್ರಯತ್ನ ಮಾಡಬೇಕಷ್ಟೆ. ಹೌದಲ್ಲ? ಈ ಜೂನ್ ಜುಲೈಗೆ ಕರೀತಾರೆ ಅಡ್ಮಿಷನ್ ಅಪ್ಲಿಕೇಶನ್ ತರ್ತಾರೆ. ಹಾಕ್ರಿ. ಕಾಂಪಿಟೇಟಿವ್ ಓದಾರ್ಗಂತ್ರಿ ಬೆಸ್ಟ್. ಇಲ್ಲಿ PG ಮಾಡ್ಕೋದು ಬೆಸ್ಟ್. ಓದಾಕ್ ಭಾಳ ಅನುಕೂಲ ಆಕೈತಿ. ಏನಾರ ಹಾಸ್ಟೆಲ್ ಮಾಡ್ಕೊಂಡ್ರೆ ಎಷ್ಟೋ ನಿಮ್ದು ರೊಕ್ಕ ಉಳಿತಾಯ ಆಕೈತಿ. ಸುಮ್ಮ ರೂಮ್ ಮಾಡಿ ಓದ್ಬೇಡ್ರಿ. PG ಮಾಡಿದ್ರೆ ಒಂದು ಸ್ವಲ್ಪ ನಿಮ್ಗೆ ಎಷ್ಟೋ ಆರ್ಥಿಕವಾಗಿ ಹೆಲ್ಪ್ ಆಕೈತಿ. ಹಾಸ್ಟೆಲ್ ಸಿಗ್ತಾವ ಇಲ್ಲಿ ಕಂಪಲ್ಸರಿ. ಅಂದ್ರೆ ಹಾಸ್ಟೆಲ್ ಸಿಕ್ಕೇ ಸಿಗ್ತು. ಯಾಕಂದ್ರೆ KUD ಅಂಡರ್ ಯೂನಿವರ್ಸಿಟಿ ಒಳಗೆ ಒಂದು 3 ಬರ್ತಾವ BCM ಹಾಸ್ಟೆಲ್. 3 BCM ಹಾಸ್ಟೆಲ್ ಬರ್ತಾವ ಓನ್ಲಿ PG ಸ್ಟೂಡೆಂಟ್ಸ್ ಅಷ್ಟೇ. ಮತ್ತು ನೆಕ್ಸ್ಟ್ ಇಲ್ಲಿ ಭೀಮಾ ಹಾಸ್ಟೆಲ್ ಅಂತಿದೆ, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ, ನ್ಯೂ PG ಹಾಸ್ಟೆಲ್ ಅಂತಿದೆ. ಒಂದು ಕೋರ್ಸ್ ಮಾಡ್ಕೊಂಡು PG ಕೋರ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ಕೊಂತಾನೆ ಕಾಂಪಿಟೇಟಿವ್ ಓದ್ಬೋದು. ಅದೇ ರೀತಿ ಈ ಸಂದರ್ಭ ಸಿಚುವೇಶನ್ದಾಗ ಕಾಲ್ಪರ್ ಮಿಲ್ದಾಗ ಮನುಷ್ಯ ಭಾಳ ಒತ್ತಡಕ್ಕೆ ಹೋಗ್ತಾನೆ, ಸ್ಟ್ರೆಸ್ಸಿಗೆ. ಸೊ ಅಂತ ಈ ಸಮಯದಾಗ ನೋಡಿದ್ರೆ ಎಲ್ಲಾರು PG ಮಾಡ್ಕೊಂಡು ಓದೋದು ಚಲೋ. ಯಾಕಂದ್ರೆ ಒಂದು PG ಕೋರ್ಸ್ ಮುಗಿಯುತ್ತೆ, ಅದ್ರ ಮ್ಯಾಗ ಮತ್ತೆ ಅವ್ರಿಗೆ ಮುಂದೆ ಅವಕಾಶ ಸಿಗ್ಬಹುದು. ಅದೇ ರೀತಿಯಾಗಿ ಅವ್ರಿಗೆ 2 ವರ್ಷ ಒಂದು ಇದಿರಲ್ಲ, ಸ್ಟ್ರೆಸ್ ಇರಲ್ಲ. ಒಂದು ಕೋರ್ಸ್ ಮಾಡತನ ಫೀಲ್ ಒಳಗ ಯಾವುದೇ ಸರ್ಕಾರದ ನಮ್ಗೆ ನೋಡಿ ಎಷ್ಟು ಸ್ಥಿತಿ ಗಂಭೀರದ ನೇಮಕಾತಿಗಳಿಲ್ಲ. ಇಂಥ ಸಿಚುವೇಶನ್ ಒಳಗೆ ನಾವು ಒಂದು ಕೋರ್ಸ್ ಇತ್ತಂತಂದ್ರೆ ಅದೆಷ್ಟು ನಮ್ ಸ್ಟ್ರೆಸ್ ಕಡಿಮೆ ಮಾಡ್ತೈತಿ. ಹೌದೌದು, ನಿಜ. ಸೊ ಹಂಗಾಗಿ PG ಮಾಡಿ ಓದೋದು ಬೆಸ್ಟ್ ಅನ್ಸೈತೆ ನಮ್ಗೆ ಕಾಂಪಿಟೇಟಿವ್. ಹೌದೌದು. ಈಗ ನನಗೆ ಎಲ್ಲ ಪರಿಚಯದಾರಲ್ಲ ಮೈಸೂರು ಯೂನಿವರ್ಸಿಟಿ ಒಳಗೆ, ಅಲ್ಲಿ ಕೂಡ ಹಂಗೆ ಅಲ್ಲಿ ಮೇನ್ ಕ್ಯಾಂಪಸ್ನಾಗ ಎಷ್ಟೋ ಮಂದಿ ಒಂದು ಗಾಂಧಿನ ಸ್ಟಡೀಸ್ ಮಾಡ್ತಾರೆ, ಬಸವಣ್ಣದ ಸ್ಟಡೀಸ್ ಮೇಲೆ ಒಂದಿಷ್ಟು ಕೋರ್ಸ್ ಮಾಡ್ತಾರೆ. ಅವರು ಕೂಡ ಕ್ಲಾಸಸ್ ಅಟೆಂಡ್ ಆಗೋ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಿದ್ಧತೆ ಮಾಡ್ಕೊಳ್ತಾರೆ. ಹಿಂಗೆ ಏನು ಮಾಡ್ತಾರೆ, ಬಡತನದೊಳಗೂ ಕೂಡ ಹೆಂಗೆ ಅರಳಬಹುದು
ಅನ್ನೋದಕ್ಕೆ ವಿದ್ಯಾರ್ಥಿಗಳ ಒಂದು ಛಲವನ್ನು ನಾವು ನೋಡಿ ತಿಳ್ಕೊಬೋದು. ನಮಗೆ ಭಾಳಷ್ಟು ಕಾರಣಗಳಿದಾವ, ಸಮಸ್ಯೆಗಳಿದಾವೆ ಹೇಳ್ಕೊತ ಹೋದ್ರೆ, ಬಟ್ ಅವಕ್ಕೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ, ಹತ್ಕೊಂತ ಕುಂದ್ರಕ್ಕಾಗಲ್ಲ. ಒಂದೇ ಒಂದು 7 ಗಂಟೆ ಆಗಾಕ ಬಂತ, ನಾವು ಮಾವಿನಕಾಯಿ ಹರಿಯಾಕ ಕುಂತೀವಿ ಅಂತ ಹೇಳಿದ್ವಲ್ಲ ನೋಡ್ರಿ. ಈಗ ನಾವು ಕರ್ನಾಟಕ ಯೂನಿವರ್ಸಿಟಿದು ನಟ್ಟ ನಡುವ ಅದೇವಿ, ಕ್ಯಾಂಪಸ್ ನಡಕ್ ಅದೇವಿ. ಎಷ್ಟು ಚಂದ ಇದೆ ಅಲ್ವಾ, ಸುತ್ತಲೂ ಕೂಡ ಕಾಡಿದಂಗಿದೆ. ಇಲ್ಲಿ ಮಾತ್ರ ವಾಹನಗಳು ಹೊಂಟಾವ, ನಾವು ಹೋಗ್ತಾ ಇದೀವಿ ಇವಾಗ. ನಾವು ಇಲ್ಲಿ ಬೆಳಿಗ್ಗೆ ವಾಕ್ ಮಾಡಕ್ ಕೂಡ ಬಂದಿರ್ತೀವಿ, ಬಟ್ ಈಗ ಆಲ್ಸಿಗಳಾದ್ಮೇಲೆ ಬರಕ್ ಆಗ್ತಾ ಇಲ್ಲ, ಬಟ್ ಆದ್ರೂ ಬರ್ತಾ ಇರ್ತೀವಿ. ನಮ್ಮ ಶರಣು ದಿನಾಲೂ ಬರ್ತಾನೆ ವಾಕ್ ಮಾಡಕ್ಕಂತ. ಶರಣು, ಇಲ್ಲಿ ಬೆಳಿಗ್ಗೆ ಬಂದ್ರೆ ಚಲೋನು, ರಾತ್ರಿ ವಾಕ್ ಮಾಡಕ್ ಬಂದ್ ಚಲೋನು? ಬೆಳಿಗ್ಗೆ ಬರ್ಬೇಕು. ನಾ ಬೆಳಿಗ್ಗೆ ಬಂದು ಏನು ಆಗ್ಬಿಟ್ಟಿರ್ತೈತಿ. ಪೀಸ್ಫುಲ್ ಗ್ರೌಂಡಲ್ಲಿ ಎಲ್ಲ ನಮ್ಮ ಹುಡುಗರು ಎಲ್ಲರೂ ರನ್ನು ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ. ಒಂಥರ ಭಾರಿ ಫೀಲ್ ಬರ್ತದೆ. ಮಾರ್ನಿಂಗ್ ಮಾಡೋದು ಭಾರಿ ಬೆಸ್ಟ್ ನನ್ನ ಪ್ರಕಾರ. ಹೌದೌದು, ಬೆಳಿಗ್ಗೆ ಬರೋದು ಭಾಳ ಚಲೋ ಅನ್ಕೋತೀವಿ. ಕೆಲವೊಬ್ರು ಬೆಳಿಗ್ಗೆ ಓದ್ತಿರ್ತಾರ, ಬಟ್ ನಿಮಗೆ ಹೆಂಗೆ ಸಮಯ ಅನುಕೂಲ ಆಗುತ್ತಲ್ಲ ಹಂಗೆ ಮಾಡ್ರಿ. ಆದರೆ ಒಂದ್ಸಲ ನೋಡ್ರಿ, ರುಚಿ ನೋಡ್ರಿ, ಬೆಳಿಗ್ಗೆ ಬಂದು ನೋಡ್ರಿ, ಮತ್ತು ಸಂಜೆ ಬಂದು ನೋಡ್ರಿ. ಅದ್ರಾಗ ನಿಮಗೆ ಯಾವ್ದು ಖುಷಿ ಆಗುತ್ತಲ್ಲ ಅದ್ರ ಮಾಡ್ರಿ. ಹೌದಲ್ಲಪ್ಪ? ಒಟ್ನಾಗ ನಿಮಗೆ ಏನಾಗ್ಬೇಕದ ಅನುಕೂಲ ಆಗ್ಬೇಕ. ನಾವು ಹೇಳೋರು ಏನು ಬಿಡ್ರಿ 100 ಹೇಳ್ತೀವಿ. ನಿಮಗೆ ಅದು ಒಳ್ಳೇದು ಅನ್ಸಿದ್ರೆ ಅದನ್ನ ಮಾಡ್ರಿ, ಖುಷಿ ಅನ್ಸಿದ್ರೆ ಮಾಡ್ರಿ. ಅಷ್ಟೇ ನಾನು ಜಾಸ್ತಿ ಹೇಳೋದು ನಿಮ್ಗೆ. ಈಗ ನಾವು ಹೇಳಿದ್ನೆಲ್ಲ ಸಮೀಪ ಅದೇವಿ, ಈಗ ಹೊಂಟೇವಿ, ಬಟ್ ಇನ್ನೂ ಬಂದಿಲ್ಲ. ಹೌದಲ್ಲ? ಈಗ ನಾವು ಹೇಳಿದೀವಿ ಅಂತಂದ್ರೆ ಕರ್ನಾಟಕ ಯೂನಿವರ್ಸಿಟಿದು ಎಕ್ಸಾಮಿನೇಷನ್ ಸೆಕ್ಷನ್ ಒಳಗೆ ಅದೇವಿ. 7 ಗಂಟೆ ಮಟ್ಟ ಆಯ್ತು ಈಗ. ಹೌದಲ್ಲ? 7 ಗಂಟೆ ಆತ. ನಿಮ್ಮ ಹೋಗಿ ಇನ್ಮೇಲೆ ಹಡ್ಕೊಂಡು ರೂಮ್ ಹೋಗ್ಬೇಕು. ಕತ್ಲೂ ಹಾಕಿ ಬಂತ, ಬಟ್ ಏನೋ ಒಂದು ಮಜಾ ಐತಿ. ಹೌದಲ್ಲಪ್ಪ? ಈಗ ಮಾವಿನಕಾಯಿ ಹರಿಯೋದ್ರೊಳಗಡೆ ಎಕ್ಸ್ಪರ್ಟ್ ಯಾರಪ್ಪ ಅಂದ್ರೆ ಇಲ್ಲಿಗ ನಮ್ಮ ಶರಣೋಣ. ನಾನಲ್ರಿ, ಬೇಟೆಗಾರ, ಮಾವಿನ ಬೇಟೆಗಾರ ನಮ್ಮ ಶರಣುಬಾಯಿ. ಶರಣೋಣ ಅವ ನಮಗೀಗ ಫುಲ್ ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಪರ್ಸನಾಲಿಟಿ. ಅವ ಹರಿತಾನ, ನಾವು ತಳಗ ನಿಂತು ಕ್ಯಾಚ್ ಮಾಡ್ತೀವಿ, ಮತ್ತು ತಗೊಂಡ್ ಬಂದ್ಬಿಡ್ತೀವಿ. ಹೌದಲ್ಲ? ಈಗ ನನ್ನ ಕ್ಯಾಚ್ ಮಾಡ್ತಾರೆ. ಆ ಬಿದ್ರೆ ನಾ ಹಿಡ್ಕೋದಿಲ್ಲ, ನಾವು ಹಿಡ್ಕೋದಿಲ್ಲ. ಅವನು ಹಿಡ್ಕೊಳಕ್ಕೆ ತಂಗಿಗಳು ನಮ್ಮಲ್ಲಿ. ಆಮೇಲೆ ಇನ್ನೊಂದು ಹೆಂಗಂದ್ರೆ ಬೇಟೆಗಾರ ಶರಣು, ಮಾವಿನ ಬೇಟೆಗಾರ. ಈಗ ನಾವು ಕತ್ಲ ಇದೆ ಸ್ನೇಹಿತರೆ, ತುಂಬಾ ಕತ್ಲ ಇದೆ. ಕತ್ತಲಲ್ಲಿ ಹೋಗ್ತಿರೋ ನಾವು ಕರಿ ಮಾವಿನಕಾಯಿ ಹರಿಯೋಕೆ. ಇದಂತ ಕರಿ ಮಾವಿನ ಶರಣು ಬಾಯಿ. ಇಲ್ಲ, ಎಲ್ಲಾ ಮಾವಿನಕಾಯಿ ಹಳದಿ ಇದ್ರೆ ನೀವೆಂತ ತೊಗೊಂಡಿರಿಪ್ಪ? ಹಳದಿ ಮತ್ತ ಕೆಂಪು ತೊಗೊಂಡು. ಶರಣು ಬಾಯಿ ಅವರು ಕರಿ ಮಾವಿನನ್ನು ಹರಿಯೋದ್ರಲ್ಲಿ ಸ್ಪೆಷಲ್ ಇದ್ದಾರೆ. ನಾವು ಕೂಡ ಅದನ್ನ ನೋಡಿರ್ಲಿಲ್ಲ. ಇಲ್ಲ, ಇನ್ನೂ ಏನು ಪೂರ್ತಿ ಅಲ್ಲ, ಇನ್ನೂ ಏನು ಪೂರ್ತಿ ಕತ್ಲಾಗಿಲ್ಲ. ಕಾಡೊಳಗೆ ಬಂದಿದೀವಿ, ಅದು ನಮ್ಗೆ ಕನ್ಸತೈತಿ. ನಮ್ಗೇನು ಹಂಗೇನು ಅನ್ಸೈತಿಲ್ಲ, ನಿಮ್ಗ ಅನಿಸ್ಬೋದ, ಯಾಕಂದ್ರೆ ವಿಡಿಯೋದಾಗ ಇಷ್ಟು ಕಪ್ಪೆಲ್ಲ ಬರತೈತಿ ಅಂತ. ಬಟ್ ಆದ್ರೂ ಓಕೆ, ಹೋಗ್ಲಿಕ್ಕೆ ಮತ್ತೆ ಹರ್ಕೊಂಡ್ ಬರಕ್ಕೆ ಏನು ಸಮಸ್ಯೆ ಇಲ್ಲ. ಇನ್ನೂ ದೂರ ಐತ್ನ ಶರಣಪ್ಪನ? ಇನ್ನೂ ಒಂದು 300, ಸಾರಿ ಇನ್ನೊಂದು 2 ನಿಮಿಷ. ಇನ್ನೊಂದು 2 ನಿಮಿಷ. ಲಘು ಬರ್ನ ಅಂತಂದ್ರೆ ಕತ್ತಲಾಗಿ ಕರ್ಕೊಂಡ್ ಬಂದಾನ. ಏನ್ ಮಾಯನ ಹರಿತಾನೋ, ಏನ್ ಎಲ್ಲಿ ಹರಿದೋಗಿತಾನೋ. ಬರೀ 5:30, 6 ಗಂಟೆ ಹೋಗ್ರಿ ಅಂತಂದ್ರೆ ನೀವು ಒಬ್ರು 70 ನಂಬರ್ ಒಬ್ರು ಜೋಡಿ ಎಷ್ಟ್ ಲಘು ಹೇಳಿ ನಿನಗ ಹೇಳಿದ್ರ ಏನೇನು ಬೇರೆ ಬೇರೆ ಮಾತಾಡಿದ್ದೆ. ಅವ್ರವ್ರ 71 ನಂಬರ್ ಅವ್ರವ್ರ ಮಾವನ. ಈಗ ನಾವ್ ಪಾಪ ಹೋಗ್ಲಿ ನೋಡೋಣ. ಅಲ್ರಿ ಶಿವಣ್ಣ ಇವ್ ಏನ್ ಹೇಳಿದ್ರು ನಾನು 5 ಗಂಟೆಗೆ ಹೋಗೋಣ ಅಂತ ಏನಿಲ್ಲ. ನಾ ಏನ್ ಹೇಳಿದ 6:30 ಮೇಲೆ ಹೋಗೋಣ ಅಂತಂದ. ಇಲ್ಲಿ ಬಂದ್ ನೋಡ ಕತ್ತಲ ಕರ್ಕೊಂಡ್ ಬಂದಾನ. ಇವ್ನು ಹೊಳೆ ಕರ್ಕೊಂಡ್ ಹೋಗೋದ ನಮ್ದು ಜವಾಬ್ದಾರಿ ಆಗಿಬಿಟ್ಟೈತಿನ. ಹೌದು, ನಮ್ ತಂಗಿ ಕೇಳ್ತಾಳ, ಎಲ್ಲಿ ಬಿಟ್ಟಿರಿ ಈಗ ಮತ್ತ ನನ್ ಗಂಡನ ಅಂತ. ಅವಾಗ ನಾವು ಇವ್ರ ಮನ್ಯಾಗ ಕೇಳ್ತಾರ, ಅವಂಗ ಸ್ವಲ್ಪ ವಯಸ್ಸಾಗೈತಿ, ಅವ್ನ ಎಲ್ಲಿ ಕರ್ಕೊಂಡ್ ಹೋಗ್ಬಿಡ್ರಪ್ಪ ಸಂಜೆಕ್ ಅಂತಾರ. ಮತ್ತ ಅವ್ನ ಹೋಗಿ ನಾವು ಒಗಾತಿಂದ ಹೋಗಿ ರೂಮ್ನ್ಯಾಗ ಕರ್ಕೊಂಡ್ ಬರೋದು ನಂದ ಜವಾಬ್ದಾರಿ. ಹೌದೌದು, ಹೇಳ್ತಾನ ನಾವು ಲಘು ಹೋಗೋಣ ಅಂತೇಳಿ. ನೀವು ಬರೀ ಹಿಂಗ ಮಾಡ್ದಾನ, ಎಮ್ಮೆದಾಗಿದ್ದಾಗೂ ಹಂಗ. ಏನ್ ಮಾಡೋದು, ಸ್ವಲ್ಪ ಕತ್ತಲದಾಗ ಸ್ವಲ್ಪ ಜಾಸ್ತಿ ನಮಗೆ. ಅದೇನ್ ಮಾಡೋದು, ಕತ್ತಲಾಗ ಬಾಳ ಆಕ್ಟಿವ್ ಸ್ನೇಹಿತರೆ. ಈಗ ಅದು ರಾತ್ರಿಗೆ ಬಾಳ ಭೇಟಿ ಆಡ್ತೈತೆ ಅಂತ, ಹಗಲಿ ಇಲ್ಲ ನಿದ್ದೆ ಮಾಡ್ತಂದ್ರೆ ನಮ್ ಶರಣಪ್ಪ ಬಾವು.
ಅಲ್ಲ ಅಷ್ಟು ಹಾರ್ತಾನಂತ, ಅಷ್ಟು ಶಕ್ತಿ ಇದೆ ಅಂತ. ಆತರ ನಮ್ ಜೊತೆ ನಡೀತಾನಂದ್ರು ಕೂಡ ಅದ್ರಷ್ಟು ಬುದ್ಧಿ ಉಪಯೋಗಿಸೋದಿಲ್ಲ ಅದ ಅವ್ನ್. ಆದ್ರ ಆ ಬಾವಲಿ ಬಂದ್ ಕಣ್ಣಿಗೆ ಹೋಗ್ತತೆ. ಆದ್ರ ಈ ನಮ್ಮ ಶರಣಪ್ಪಣ ಆ ರೀತಿ ಇಲ್ಲ. ಎಲ್ಲಾರು ಅಪ್ಪುಗೆ ಮಾಡ್ಕೊಂಡ್ ಎಲ್ಲಾರು ಕರ್ಕೊಂಡ್ ಹೋಗ್ತಾನ. ಅದೊಂದು ಒಳ್ಳೆತನ. ಮಾವಿನಕಾಯಿ ಹೋಗ್ತಾನ ಬೇಟೆಗಾರ ಶರಣಪ್ಪಣ್ಣ ಬಂದ. ಈಗ ಬೇಟೆ ಆಡೋರು ಯಾರ? ಶರಣಪ್ಪಣ್ಣ. ಚೆನ್ನಪ್ಪನ, ಹೌದಲ್ಲ? ಸೊ ಈಗ ಬೇಟೆಯಾಡಕ್ ಸಹಾಯ ಮಾಡೋರ ನೀವಿಲ್ಲ. ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ಆಡೋರು ಮುಖ್ಯ ಯಾವಾಗಿದ್ರು. ಅದೇ ಹೇಳ್ತಾರಲ್ಲ, ಬ್ಯಾಟಿಂಗ್ ಆಡಿದ್ರೆ ಮಾತ್ರ ಅಂಪೈರ್ ವಿಕೆಟ್ ಔಟ್ ಔಟ್ ಕೊಡ್ಬೋದು. ಹೌದಲ್ಲ? ಶರಣಪ್ಪಣ್ಣ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ನಮ್ ಶರಣಪ್ಪಣ್ಣ ಯೂನಿವರ್ಸಿಟಿ ಬ್ಲೂ ಕಬಡ್ಡಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೋಡ್ ಮತ್ತ, ಹೌದಲ್ಲ? ದ ಭೀಮಾ ವಸತಿ ನಿಲಯ ಇದೆ ಇಲ್ಲಿ, ಭೀಮಾ ಹಾಸ್ಟೆಲ್ ಇದೆ. ಇದ್ರ ಪಕ್ಕದಲ್ಲೇ ನಾವು ಹೊಂಟೇವಿ ಈಗ. ಇಲ್ಲಿಂದ ಏನು ಒಂದು 100 ಮೀಟರ್ ಇದ್ದಾನ ಈಗ? ಇಲ್ಲೇ ಪಕ್ಕದಲ್ಲೇ ಇದೆ. ಇದೆಲ್ಲ ಹಾಸ್ಟೆಲ್ಸ್ ಅದಾವ ಇಲ್ಲಿ, ನೋಡತ್ತೀರಿ ನೀವು. ಮತ್ತು ಇದೆ ಸಮೀಪದಲ್ಲೇ ಇದೆ. ಈಗ ಹೋಗಿ ನಾನೇನು ಹೇಳಿದೆ ನಿಮಗೆ, ಈಗ ಬಹಳ ಹೆಚ್ಚು ಹುಡುಗರು ಹಾಸ್ಟೆಲ್ ಇದೆ ಹೌದಾ? ನ್ಯೂ ಪಿ ಜಿ ಹಾಸ್ಟೆಲ್ ಮುಂದ್ಗಡೆ ಇದೀವಿ ನಾವು. ಚೆನ್ನಪ್ಪನ ಹೊಂಟಾನ ಒಳಗೆ ಹೋಗಿ ಹೊರಗೆ ಬರ್ತಾನೆ. ಇಲ್ಲಿ 2000 ಕಲಿತಾರ. ಮತ್ತು ಹೊಳ್ಳಿ ಎಲ್ಲ ಅವರಿಗೆ ಊಟಕ್ಕೆ ಮತ್ತು ವಸತಿಗೆ ಸೌಲಭ್ಯ ಅವಕಾಶ ಮಾಡಿಕೊಡ್ತೈತಿ ಅಂತ ಹೇಳ್ಬೋದು ಅಷ್ಟೇ. ಏನೋ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ಏನು ಪಿ ಜಿ ಮಾಡ್ತಿರ್ತಾರಲ್ಲ ಅವರೆಲ್ಲ ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲಿ ನೋಡತ್ತೀರಿ ನೀವು, ಇದೆ ಮಾವಿನಕಾಯಿ ಗಿಡ. ನಾವು ಅಲ್ಲಿಂದ ಹೇಳ್ಕೊಂತ ಬರತ್ತೀವಲ್ಲ, ಭಾಳ ಆಗ್ಯಾವ. ಬಟ್ ನಿಮ್ಗೆ ಕತ್ತಲದೊಳಗೆ ಕಾಣಿಸತ್ತಿಲ್ಲ, ಬಟ್ ನಮಗೆ ಕಾಣಿಸತ್ತವ. ಬಟ್ ನಾವು ಹರಿವು ಕೆಲಸ ಮಾಡ್ತೀವಿ, ತೊಗೊಂಬಂದು ತೋರಿಸ್ತೀವಿ ನಿಮ್ಗೆ ಎಷ್ಟೆಷ್ಟು ಆಗ್ಯಾವ ಅಂತ. ಸಿಗಲಿಲ್ಲ ಅಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಪ್ಲ್ಯಾನ್ ಇದೆ ಬರೋದು. ಬಟ್ ನಾಗ ಹತ್ಕೊಂಡು ಬರ್ಬೇಕಂತ ಒಂದೇವೀಗ. ಒಂದ್ಸಲ ನಿರ್ಧಾರ ಮಾಡಿದ್ರು ಮುಗೀತು. ಎಲ್ಲ ಎಲ್ಲಿ ಹತ್ಬೇಕು, ಏನೇ ಮಾಡ್ಬೇಕು. ಹುಡುಗರೆಲ್ಲ ಒಂದು ಬಿಗ್ ನೀಲಿ ನಕ್ಷೆ ಹಾಕತ್ತಾರ. ನಾವು ಬ್ಲೂ ಪ್ರಿಂಟ್ ಹಾಕಿದ್ರೆ ಮುಗೀತು. ಪ್ರಿಂಟ್ ಕಟ್ ಮಾಡೋದೇನ ಬಿಡೋದಿಲ್ಲ. ನೋಡತ್ತೀರಿ ನೀವು ಎಷ್ಟು ದೊಡ್ಡದ, ಒಂದು 3-4 ಮಾವಿನಕಾಯಿ ಗಿಡ ಅದಾವ ಇಲ್ಲಿ. ನೋಡಿ ಹುಡುಗರೆಲ್ಲ ಹೆಂಗೆ ಏನಂತಾರಲ್ಲ, ಅದು ದತ್ತಾಂಶವನ್ನು ವಿಶ್ಲೇಷಣೆ ಮಾಡತ್ತಾರ. ಮಾಡಿ ವರ್ಗೀಕರಣ ಮಾಡಿ ಲೆಕ್ಕ ಬಿಡಿಸೋದನ್ನ ನೋಡ, ನಮ್ಮ ಬಸವರಾಜ್ ಅನ್ನೋದಕ್ಕೆಲ್ಲ ಏನ್ ಹೇಳತ್ತಾರ ಎಲ್ಲಿ ಅಲ್ದ ನೋಡ್ರಿ. ಅವ ಹಣ್ಣ ಚಿಕ್ಕಿ ಏನ್ ಕಾಣ್ತಾ ಇದಾವೆ ಅವೇ ಹಣ್ಣು. ಅದು ಸ್ವಲ್ಪ ಹೆಂಗಂತಂದ್ರೆ ಸ್ಟಾರ್ ಟೈಪ್ ಬೆಳೆಯತಾವ. ನಮ್ಮ ಕಣ್ಣಿಗೆ ಬೆಳೆಯತಾವ, ನಿಮ್ಮ ಕಣ್ಣಿಗೆ ಹೆಂಗಂತ ನೋಡಿ ಸ್ವಲ್ಪ. ಅದಕ್ಕೆ ನಿಮ್ಮ ಮುಂದ್ಗಡೆ ಮಾಡತ್ತೀನಿ ನಾನು. ಹುಡುಗರೆಲ್ಲ ಮುಂದುಂಟಾರೀಗ ತೋರಿಸ್ತಾನೆ ನಾನು. ಒಂದು ಹನ್ನಂತ್ರಿ ಸಿಕ್ತೀವಿ. ಒಂದು ಮಾವಿನಕಾಯಿ ಸಿಕ್ಕೈತಿ. ಮಾವಿನಕಾಯಿ ಟೆಸ್ಟಿಗೆ ಕೊಡ್ಬೇಕು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನೋಡು, ಚೆನ್ನಾಗಿದೆ. ತಿಂದ ಮೇಲೆ ಹೇಳ್ತೇನೆ ಇನ್ನು ಎಷ್ಟು ರುಚಿ ಹೆಂಗೈತಿ ಅಂತ. ಚೆನ್ನಪ್ಪನ ನೋಡತ್ತಾನೀಗ ಹೆಂಗಂತ. ಏನತ್ತಪ್ಪ ಇವತ್ತು ಮಾವಿನಕಾಯಿ ಏನು ಶಿವ, ಈ ಹಿರಿಯರ ಮೇಲೆ ಬಂದಿವಿ. ಇವತ್ತೇನು ಲೇಟ್ ಆಯ್ತು, ಮಾವಿನಕಾಯಿ ಹರಿಯಕ್ಕಾಗಲಿಲ್ಲ. ಆದ್ರೂ ಇವತ್ತೆಲ್ಲ ಪ್ಲಾನ್ ಮಾಡೀವಿ. ಬೆಳಿಗ್ಗೆ ಮಾತ್ರ ಎಕ್ಸಿಕ್ಯೂಟ್ ಮಾಡೋದು ಅದನ್ನ. ಸಣ್ಣ ನೋಡ್ರಿ ಎದರ್ಕತ್ರ ಲೇಟ್ ಆಗುತ್ತೆ, ಕತ್ಲಾಗತ್ತೆ, ಗಿಡ ಹತ್ಬೇಡ, ಅಲ್ಲಿ ಬೀಳ್ತಿ ಇಲ್ಲಿ ಬೀಳುತ್ತೆ, ಎದ್ರಿ ಎಲ್ಲ ಮಾವಿನಕಾಯಿ. ಇನ್ನೊಂದು ನಮಗೆ ಇವ್ರ ಮ್ಯಾಲ ರೆಸ್ಪಾನ್ಸಿಬಿಲಿಟಿ ಭಾಳ ಐತಿ. ಇವ್ರ ಮನ್ಯಾಗ ಫೋನ್ ಹಚ್ಚಾತಾರ, ಇವ್ನ ಹೋಗಾದಿಂದ ರೂಮಿಗೆ ಹೋಗಿ ಕಳ್ಸೋದು ನಮ್ ಜವಾಬ್ದಾರಿ ಐತಿ. ಸ್ನೇಹಿತರೆ, ಅದಕ್ಕೆ ಕತ್ಲಾಗಿತ್ತಲ್ಲ, ಇವತ್ತೆಲ್ಲ ಪ್ಲಾನ್ ಹಾಕಿದೇವಿ. ಬೆಳಿಗ್ಗೆ ಮಾತ್ರ ಅದನ್ನ ನೀ ಹೇಳಿದಲ್ಲ ಶಿವಾಗಳೇ, ದತ್ತಾಂಶ ವಿಶ್ಲೇಷಣೆ ಮಾಡೋದ ಅಂತೇಳಿ. ನಾಳೆ ಇವತ್ತು ಆಲ್ರೆಡಿ ದತ್ತಾಂಶ ವಿಶ್ಲೇಷಣೆ ಮಾಡೇವಿ. ನಾಳೆ ಅದನ್ನ ವರ್ಗೀಕರಣ ಮಾಡಿ ಲೆಕ್ಕ ಬಿಡಿಸೋದನ್ನ ನಾಳೆ ಬಂದ ಮತ್ತೆ ಹೇಳ್ತೀವಿ. ಈಗ ನಾವು ಮತ್ತೆ ಕತ್ಲಾಗೈತಿ. ಈಗ ನಾವು ರೂಮ್ ಕಡೆ ಹೊಂಟೀವಿ. ಮುಂದೆ ಯಾರು ಹೊಂಟಾರಲ್ಲ, ಉಪಾಯ ಯಾರಿದ? ಅವ್ರಿ ಶರಣಪ್ಪನ ಹೇಳತ್ತಲ್ಲ, ಲಗ್ನ ಕರ್ಕೊಂಬಾರೋ ಬಾರೋ ಅಂತಂದ್ರ ಲಗು ಬರ್ಲಿಲ್ಲ. ಹೌದು ಮಾರ, ಕರ್ಸಂತ್ರಿ ಆತ. ನಾವು ಹೊಂಟಿವಿ ಈಗ, ಕಾಜ್ಞೆ ಹೊಂಟಿವಿ. ಭಯ ಅನ್ನೋದಿಲ್ಲ, ಯಾಕಂತಂದ್ರ ಈಗ ಇಲ್ಲ ಭಯನ ಗೆದ್ದವ ನಮ್ಮ ಶರಣಪ್ಪನ ಮತ್ತೆ ಬಸವ ಅಣ್ಣ ಅದಾರ. ಭಯ ಯಾಕೋ ಶಿವ, ಭಯ ಯಾಕ? ಭಯ ಅನ್ನೋದ್ನ ದೂರ ಸರಿಸ್ಬಿಡುದು. ಹೌದೌದು. ನಿಜ. ಮತ್ತೆ ಚಿರಿತು ಬರ್ತಾವಂತಂದಾರ.
ಅವಕ್ ಗೊತ್ತಿಲ್ಲ ನಾವು ಹುಲಿಗಳು ಅಂತ. ಈಗ ಚಿರತೆದು ಬಂದ್ರ ಚಿರತೆ ನಮ್ ನೋಡಿನೇ ಹೋಗ್ತದ ನೋಡಿ ಬಸ್ಗಳಾಗ್ತಾನ. ಹಂಗಾದ್ರೆ ನಾ ಬಸ್ಸಿನ ಜೋಡಿನೇ ಇರ್ತೇನೆ ಯಾವಾಗಲೂ ರಾತ್ರಿ ಆದ್ರೆ. ಹೌದಲ್ಲ, ಅಲ್ಲಿ ಮುಂದ್ಗಡೆ ರೋಡ್ ಅದ, ನಾವು ಇಲ್ಲಿ ಹೊಂಟೇವಿ. ನಿಮ್ಗೆ ಗೊತ್ತಿರುವ ಶಿವ ಹಿಂದೊಮ್ಮೆ ಕೇವಳಿಯಾಗ ಚಿತ್ರಗಳು ಬಂದಿದ್ದು ನಿಜ. ಅವಾಗ ಒಂದ್ ಸಲ ವಿದ್ಯಾರ್ಥಿಗಳ ಅದೊಂದು ಆ ಕಡೆ ಒಬ್ರು ಹೋಗಾಗ ಒಂದ್ ಸ್ವಲ್ಪ ಕೇವಡಿ ಒಳಗೆ ಎಲ್ಲರ ಕಾಡ ಕಡೆ ಒಳಗೆ ಹೋಗ್ಬೇಕಂದ್ರ ಸ್ವಲ್ಪ ಭಯ ಅನ್ಸಿತ್ತು ಎಲ್ಲರಿಗೆ. ಆದ್ರ ಕಾಡಂದ್ಮ್ಯಾಗ ಎಲ್ಲಾ ಪ್ರಾಣಿಗಳು ಬರೋದ ಹೋಗ್ತಾ ಇರ್ತಾವ, ಅವ್ರ ನಿಂತಲ್ಲೇ ನಿಲ್ಲಲ್ಲ, ಏನ್ ಭಯ ಅವಶ್ಯಕತೆ ಇಲ್ಲ. ಅದ ಅಂತಾರಲ್ಲ, ಈಗ ಭಯ ಅನ್ನೋದು ನಮಗಿರ್ಬಾರ್ದ, ಎದುರುಗಡೆ ಇರ್ಬೇಕಂತಾರ. ಅವು ನಮ್ಮಂಗ ಅನ್ಸ್ತಾವ. ಇನ್ನೊಂದ್ ಹೇಳ್ತಾನೆ ಶಿವ, ಹಿಂಗ ಯಾವ್ದೇ ಪ್ರಾಣಿಗಳು ಕೂಡ ಅವು ನಮಗ ಅನ್ಸ್ತಾವ, ಮನುಷ್ಯರಿಗೆ ಅನ್ಸ್ತಾವ. ನಮಗ್ ಎಷ್ಟು ಭಾವನೆಗಳಿದಾವ, ಎಷ್ಟು ನೋವು ಆಕೈತಿ, ಎಷ್ಟು ಕಣ್ಣೀರ್ ಬರ್ತಾವಲ್ಲ, ಅದಕ್ಕೂ ಅಷ್ಟು ಬರ್ತಾವ. ನಾವ ಏನ್ ಮಾಡ್ಕೋತೀವಿ, ನಮ್ಕಿಂತ ಅದ ಬಾಳ ಇದ ಅಂತ ನಮ್ಮನ್ನ ಅದ ಇದ್ ಮಾಡ್ತೈತಿ ಅಂತೆಲ್ಲ. ನಾವೇನಾದ್ರು ಅದಕ್ ಮಾಡಿದ್ರೆ ಅದ್ ನಮಗ್ ಮಾಡ್ತೈತಿ ಅನ್ನೋದು ಅಷ್ಟ. ಹೋದ್ರ ನೋಡತ್ತೀರಿ ನೀವು, ಈ ಕಡೆ ರಾತ್ರಿ ಬೆಳದಿಂಗಳ ಚುಕ್ಕಿಗಳದಾವ. ಮತ್ತ ಮುಂದ್ಗಡೆ ನಮ್ ಶರಣಪ್ಪನ ಹೊಂಟಾನೆ, ನಾವು ಹೊಂಟೇವಿ. ನಮ್ ಹಿಂದ್ಗಡೆ ಯಾರು ಇಲ್ಲ. ಮತ್ತೆ ಕತ್ಲಂತೆ ಆಗೈತಿ. ಈ ಕಡೆ ಇದ್ರ ಪ್ರಾದೇಶಿಕ ಪತ್ರಗಾರ ಕಚೇರಿ ಧಾರವಾಡದ ನೋಡತ್ತೀರಿ. ಕರ್ನಾಟಕ ಯೂನಿವರ್ಸಿಟಿ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಇದನ್ನ ನಾವಿನ್ನು ಎಷ್ಟು ಇದನ್ನ ಮಾಡಿದ್ರು ಕೂಡ ಕಡಿಮೆನ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹೌದಲ್ಲ? ನಾವ್ ಇಲ್ಲಿ 2 ವರ್ಷ ಕಲ್ತ್ರು ಇನ್ನ ಎಷ್ಟೋ ಸ್ಥಳಗಳಿಗೆ ಇದ್ರೊಳಗ ಇನ್ನ ಅಡ್ಡಾಡಿಲ್ಲ, ಅಷ್ಟು ದೊಡ್ಡದ. ಹೌದೌದು. ಜಸ್ಟ್ ಬಂದ್ ನೀವು ಹಂಗ ಒಂದ್ ದಿನ ಬಂದು ವಿಸಿಟ್ ಆಗ್ತದೆ, ಇದ್ರ ಬಗ್ಗೆ ಸಂಪೂರ್ಣ ಅರ್ಥ ಆಗಲ್ಲ. ಬಸ್ಸು ಯಾಕೆ ಪೈಲೆ ಏನ್ ಶರಣಪ್ಪ ಏನ್ ಕೊಡಿಸ್ತಾನಂತ ನೋಡು. ನಾವು ಮತ್ ನಮ್ ಇದಕ್ ಬಂದಿವಿ ನೋಡಪ್ಪ. ಮೊದಲ ನಾವ್ ಸ್ಟಾರ್ಟಿಂಗ್ ಬಂದಾಗ 10 ರೂಪಾಯಿ ಕ್ಯಾಂಟೀನ್ ಇತ್ತು, ಈಗ 15 ರೂಪಾಯಿ ಕ್ಯಾಂಟೀನ್ ಆಗೈತಿ. ಮತ್ತ ನಮ್ ಶರಣಪ್ಪಣ್ಣ ಹೇಳಿದ್ನಾಗ ನಾವ್ ಒಳ್ಳೆ ಅಂತ ಅನ್ನಿ, ಲೇಟ್ ಆಗೈತಿ, ನಾ ಮನೆ ಹರಿಯಾಕ ಬರಂಗಿಲ್ಲ ಅಂತ ಅನ್ನಿ. ನನಗೇನಂದ, ಬಾಪ ನೀ ಬರಬೇಕ ನಮಗಂತ ಅಂದ. ನಾ ಹೇಳಿದಂಗ ಆಗ ಲಗುನ ನೀ ನಮಗ ಅಲ್ಲಿ ಹೋಗಿ ಮತ್ ಮನೆ ಹರ್ಲಿಕ್ಕೆ ಅಂತಂದ್ರ ನಮಗ ಹೋಗಿ ಅಲ್ಲಿ ನಮ್ ಕ್ಯಾಂಟೀನ್ ಒಳಗ ಏನಾರ ಪಾರ್ಟಿ ಕೊಡ್ಸ್ಕೊಂಡಪ್ಪ ಅಂತನ್ನಿ. ಅದೇ ರೀತಿಯಾಗಿ ಇವತ್ತು ಮೈನನ್ ಹರಿಲಿಲ್ಲ ನಾವು. ಅದಕ್ಕ ಶರಣಪ್ಪನ ಕರ್ಕೊಂಬಂದಾನ ನಮ್ಮ 15 ರೂಪಾಯಿ ಕ್ಯಾಂಟೀನ್ಗೆ. ಈಗ ಹರಿಲಿದಕ್ಕ ನಾವು ಕೊಡ್ಸ್ಬೇಕನ? ಅವ್ ಕೊಡ್ಸ್ಬೇಕು, ನಾವೇ ಕೊಡ್ಸ್ಬೇಕು. ಕೊಡ್ಸ್ಬೇಕಲ್ಲ, ಈಗ ನಾವ್ ಕೊಡ್ಸ್ಬೇಕು. ವಿನಾಯಕ ದರ್ಶನ ಅಂತ ಈಗ ಎಲ್ಲಿ ಹೋಗುದೀಗ? ಇಲ್ಲೇ ಕುಂದ್ರುಣ, ಯಾವ್ದು ಓಪನ್ ಐತೆ ಅಲ್ಲಿ ಹೋಗುಣ. ಬಂದಾಗೈತಿ. ಹೇಳ್ಕೊಂಡ ಏನದ? ಪಲಾವ್ ಉಪ್ಪಿಟ್ಟು ಗಿರ್ಮಿಟ್. ಪಲಾವ್ ಉಪ್ಪಿಟ್ಟು ಏನ್ ತಗೋತೀರಿ ನೀವು? ಪಲಾವ್ ತಗೋತಿರೋ, ಉಪ್ಪಿಟ್ಟು ತಗೋತಿರೋ? ಗಿರ್ಮಿಟ್ ಒಂದ್ ತಗೋಣ, 2 ಗಿರ್ಮಿಟ್ ಕೊಡ್ರಿ. ಸ್ವಲ್ಪ ಸ್ಪೆಷಲ್ ಮಾಡ್ರಿ, ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರಿ, ನಮ್ ಶರಣಪ್ಪನ ಜಾಸ್ತಿ ಬೇಕು. ಗಿರ್ಮಿಟ್ ರೆಡಿ ಮಾಡತ್ತಾರ ಈಗ. ಅಲ್ಲಿ ಮಟ್ಟ ನಾವು ಇಲ್ಲಿ ಗಿರ್ಮಿಟ್ ಸ್ಪೆಷಲ್ ನಮ್ ಶರಣಪ್ಪನಂದ ಹೌದು ಕೊಡುಗೆ ಅಂತ ಹೇಳ್ಬೋದು. ಈಗ ಇಲ್ಲದಾರ ಶರಣಪ್ಪನ ಗಿರ್ಮಿಟ್ ತಿನ್ನಕರಿಯೋ ಎಲ್ಲಾರ್ನು. ನೀವ್ ಒಬ್ಬ ತಿನ್ನತಿಲ್ಲ. ಬಸ್ಸು ಬರೀ ಫ್ರೆಂಡ್ಸ್ ಎಲ್ಲಾರು ಗಿರ್ಮಿಟ್ ತಿನ್ನೋ. ಬಸ್ಸು ಜೋರದಾನ ಸ್ಪೆಷಲ್ ಶರಣಪ್ಪನ ಗಿರ್ಮಿಟ್ ನಿಮ್ಗೆ ತೋರಿಸ್ತೇನೆ ನಾನು ಹೆಂಗದ ಅಂತ. ಸ್ವಲ್ಪ ತಿಂದು ತೋರಿಸ್ತೇನೆ. ಬಾಳ ಉಳ್ಳಾಗಡ್ಡಿ ಅಂತೀಯ, ಸ್ವಲ್ಪ ಮೆಣಸಿನ್ಕಾಯಿ, ನಿಮ್ಮ ಅಡ್ರೆಸ್ ಮೆಣಸಿನ್ಕಾಯಿ ಬಗ್ಗೆ ಏನ್ ಹೇಳತ್ತಿಲ್ಲ ನೋಡ್ರಿ. ನಮ್ಗೆ ಈಗ ಹಸೆ ಮಾಡತ್ತನವ. ಅಲ್ರಿ ಮೆಣಸಿನ್ಕಾಯಿ ತಿಂತೀರಿ, ಉಳ್ಳಾಗಡ್ಡಿ ಅಂತೀರಿ. ನಾವ ತಿನ್ನುದ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರೆ. ಆದ್ರ ನಮ್ದ ಅಡ್ರೆಸ್ ಬಂದ್ಬಿಟ್ಟು ಮೆಣಸಿನ್ಕಾಯಿ ಅಷ್ಟ ಐತೆ. ನಾವು ಮೆಣಸಿನ್ಕಾಯಿ ಇಷ್ಟ, ಊರಾಗ ಜಾಸ್ತಿ ತಿಂದಕ್ಕಿಲ್ಲ. ಇವ್ರ ಜೊತೆ ಕೂಡಾದ್ಮೇಲೆ ನನಗೆ ಅಂದ ಮೆಣಸಿನ್ಕಾಯಿ ತಿನ್ಸಕ್ ಕಲಿಸ್ಯಾರ ಇವ್ರ. ಯಾವ ಹೇಳೋದಂದ್ರ ಇನ್ನೂ ಬಿಲ್ ಕೊಟ್ಟಂತ. ಬಿಲ್ ಕೊಟ್ಟ ಮೇಲೆ ಯಾರು ಕೊಡ್ಸ್ಯಾರ ಏನಂತ ಗೊತ್ತಾಗಂತ ಮಾತಾನ. ನಾವು ಬಿಲ್ ಏನೋ ಕೊಡ್ತಿಲ್ಲ ಶರಣಪ್ಪನ. ಏನ್ ಬಸ್ಸು ಕೊಡ್ತಾನ? ಗಿರ್ಮಿಟ್ ತಿಂದ್ಮೇಲೆ ಇನ್ನೂ ಯಾರು ಬಿಲ್ ಕೊಡ್ದಂತ ಡಿಸೈಡ್ ಆಗಿಲ್ಲ.
ಆದ್ರೆ ಗಿರ್ಮಿಟ್ ಅಂದ್ರೆ ಚೆನ್ನಾಗಿದೆ, ತಿಂತೈತಿ ಒಟ್ಟು. ಗಿರ್ಮಿಟ್ ಮಾತ್ರ ಫಸ್ಟ್ ಕ್ಲಾಸ್ ಐತಿ. ನೀವು ಬಸ್ಸು ಒಬ್ಬ ತಿನ್ನತ್ತ ಸ್ವಲ್ಪ ಕೈ ಹಾಕನ್ನತ್ತಿಲ್ಲ. ಒಳ್ಳೇದಷ್ಟು ಒಳ್ಳೇದನ್ನ ಹೇಳ್ಬಾರ್ದ, ಒಳ್ಳೇದನ್ನ ಯಾರಿಗೆ ಹೇಳ್ಬಾರ್ದ. ಒಳ್ಳೇದು ಯಾವ ಹೇಳ್ಬಾರ್ದು. ಸಣ್ಣಪ್ಪನ ಏನು ಹೇಳ್ತಿಪ್ಪ ಅವಂಗ? ನೋಡು ಆ ಒಂದು ದೊಡ್ಡ ಗುಣ ಅದಲ್ಲ. ಅವ್ನ್ ಬಾ ದೊಡ್ಡ ಗುಣ. ಅಸಹ್ಯ ಮಾಡಿದ ಅಂತೂ ಶರಣಪ್ಪನ. ಇಲ್ಲ, ಯಾವಾಗ ನಮ್ಮ ಬಸಣ್ಣ ಸಣ್ಣ ಇದ್ರೂ ಗುಣ ದೊಡ್ಡದೈತಿ, ಹಂಗಾಗಿ ಏನ್ ದೊಡ್ಡ ಗುಣ ದೊಡ್ಡದ? ಗುಣ ದೊಡ್ಡೈತಿ, ಹೃದಯನೂ ದೊಡ್ಡೈತಿ. ನಶಿಕಾಂತ ಪೂರ್ತಿ ಖಾಲಿ ಅದ. ಅದನ್ನ ಒಪ್ಪಂದ ಪ್ರಕಾರ ಶರಣಪ್ಪನ ಕೊಡ್ಸೋದೈತಿ. ಮತ್ತೇನು ಹೇಳ್ತಾನವ, ಇನ್ನೂ ಡಿಸೈಡ್ ಆಗಿಲ್ಲ ಅಂತೇಳಿ. ಹೌದಾ? ಈಗ ಏನಾಗಿತ್ತು ಅಂತಂದ್ರೆ ಮೊದ್ಲೇಕ ಮಾವಿನ ಕಾಯಿ ಏನಾದ್ರು ಇವತ್ತು ಹರಿಲಿಲ್ಲ ಅಂತ ಅನ್ಕೋರಿ. ಯಾರು ಕೊಡಿಸ್ಬೇಕಂತ ಬಂತ? ಬಸ್ಸು ಚೆನ್ನಪ್ಪ. ಹರಿದ್ರ ನಾವು ಕೊಡಿಸ್ತೇವೆ ಅಂತ ಅನ್ಕೊಂಡ. ನೀನು ಹರಿದ್ರು ಅವ ಕೊಡಿಸ್ಬೇಕು, ಹರಿಲ್ಲ ಅಂದ್ರೆ ಅವ ಕೊಡಿಸ್ಬೇಕು ನಾ ಬಸ್ಸು ಅಂತ. ಓಯ್ ಹಂಗಿಲ್ಲ, ಇವತ್ತೇನು ಮಾವಿನಕಾಯಿ ಹರ್ಕೊಂಡ್ ಬಂದಿದ್ರ ಸುಮ್ ಮನೆಗೆ ಹೋದಿತ್ತ. ಇಲ್ಲ ಅವ ಏನ್ ಮಾವಿನಕಾಯಿ ಹರಿದಿಲ್ಲಲ್ಲ, ಅದ್ರದ್ದು ತಪ್ಪಿಗಿದೆ. ಓಹೋ ನಾವ್ ಕರ್ಕೊಂಡ್ ಬಂದಲ್ಲ, ನಾವ್ ಏನಾರ ಬಂದ್ ಒಂದ್ ಕೆಲ್ಸ ಆಗ್ಬೇಕ್ರಿ, ಖಾಲಿ ಹೋಗಿ ಮಾತಿಲ್ಲ ನಮ್ ಕಡೆ. ನೋಡ ಹಿಂಗ ನಾನು ಬಸ್ಸು. ಹೌದಲ್ಲ, ಈಗ ನಾವು ಹಂಗ ಈಗ ಏನಾದ್ರೂ ಆದ್ರೂ ಒಂದ್ ಕೆಲಸ ಮಾಡ್ಬೇಕಂದ್ರ ಶರಣಪ್ಪನ ತಗೋಯಿಲ್ಲ ಖಾಲಿದ ನೋಡ. ಬಡ ಖಾಲಿ ಮಾರ ಮಾಡ್ತಾರ. ಎಲ್ಲಾರು ತಿಂದಾಗ ಕೈ ವರ್ಷ ಮುಖ ಕೈ ವರ್ಷ ನಾಲ್ಕು ಹೋಗ್ತಿರ್ತಾರೆ. ಇದು ಯಾರು ಲಾಸ್ಟ್ ತಿಂದಿರ್ತಾರಲ್ಲ ಅವ್ರನ್ನ ಕೊಟ್ಟು. ಹೌದು, ಇಲ್ಲಿ ಯಾರು ಲಾಸ್ಟ್ ಕುಂತಿರ್ತಾರ ಅಥವಾ ಲಾಸ್ಟ್ ಯಾರ ಕೈ ಹಾಕ್ತಿದಾರಲ್ಲ, ಇವ್ ತಿಂದ ಕಾಸಿನ ಬಿಲ್ ಪೇ ಮಾಡಿ ಬಂದ್ಬಿಡಪ್ಪ. ಅಲ್ಲ, ಅದು ಸಂಪ್ರದಾಯ ಅಲ್ಲ. ಅದ ಏನ್ ಸಂಪ್ರದಾಯ? ಸಂಪ್ರದಾಯ ಲಾಸ್ಟ್ ಇರುತ್ತಲ್ಲ, ಸಂಪ್ರದಾಯ ಅದ. ಅದಕ್ಕೆ ಹೇಳೋದೇನೋ ಲಘು ತಿನ್ಬೇಕಪ್ಪ ಅಂತ ಹೇಳಿ. ಇವ ಹೆಂಗ್ ಗೊತ್ತನ, ಜಲ್ದಿ ತಗೊಂಬಂದ್ ಜಲ್ದಿ ತಿಂತ ನೀವ. ಆಮೇಲೆ ಲಾಸ್ಟ್ ನಿನ್ನ ತಿಂದಿ, ಅದಕ್ಕೆ ನೀನ ಕೊಡಂತ ನಮ್ಮ. ಈಗ ಲಸ್ಸಿ ಕುಡಿಬೇಕ. ಲಸ್ಸಿ ತಗೊಂಬಂದಾರ. ಲಸ್ಸಿ ಒಂದ ಕುಡ್ದ ರೂಮ್ ಕಡೆ ದಾರಿ ಮಾಡುದು. ನೋಡಿ, ನಾನು ಕೊಡಂತವ್ರಪ್ಪ ಅದಕ್ಕೆ. ನಾವಲ್ಲ ಈಗ ಇಲ್ಲ ನೀವು ಅಂತೂ ಇಂತೂ ಶರಣಪ್ಪನ ಕೊಟ್ಟದಿಲ್ಲ. ರೊಕ್ಕ ಎಷ್ಟ ಆತಂದ್ರ 70 ರೂಪಾಯಿ ಆತ. ಬಸ್ಸು ₹1 ಕೊಡ್ಲಿಲ್ಲ. ಬಸ್ಸು ಅಂತ್ರಿ ಇಲ್ಲರಲ್ಲ ₹1 ಕೊಡ್ಲಿಲ್ಲ. ಕೊಟ್ಟನಪ್ಪ ಇಲ್ಲ. ಲಸ್ಸಿ ಯಾರು ಕೊಡ್ರಿ? ನಿಮ್ಗೆ ಲಸ್ಸಿ ತಗೊಂಡ್ರ ಪ್ರೀತಿಯಿಂದ ಅದನ್ನಲ್ಲಿ ನಮ್ಮ ಮ್ಯಾಲ ಹೆಸರು ಮೇಲೆ ಉದ್ರಿ ಹಚ್ಚಿ ಬಂದಿರ್ಬೇಕು. ಈಗ ಹಂಗಿಲ್ಲ ಆತನ. ಹೌದಲ್ಲ, ಕೊನೆಗೆ ಅಂತೂ ಇಂತೂ ರೊಕ್ಕ ಕೊಟ್ಟಾನಂತ ಶರಣಪ್ಪನ. ಬಸ್ಸನ್ ಕೊಟ್ಟ. ಬಸ್ಸು ಸಿತ್ತುಗುಣಿ ರಸ್ತೆ ಕೊಟ್ಟಾನ. ಈಗ ಕೊನೆಗೆ ಚಾ ಕುಡಿಯತಾನ. ನಮಗ್ ಚಾ ಒಲ್ಲಿ ಚಾದು ನಾವು ಕೊಡುದು. ನಾವ್ ಪ್ರೀತಿಯಿಂದ ಲಸ್ಸಿ ಕೊಡ್ತೇನೆ. ಇವತ್ತು ನಂದೇನು ಪಾರ್ಟಿ ಇದಿರ್ಕಿಲ್ಲ, ಬಟ್ ಇವ್ರ ಮ್ಯಾಗ ಪ್ರೀತಿಯಿಂದ ಸುಮ್ಮನೆ ಇರಕ್ ಹಚ್ಚಲಿಲ್ಲ. ಲಸ್ಸಿ ತಗೊಂಡ್ ಕೊಟ್ಟೇನಿ. ಆಕ್ಚುಲಿ ಪಾರ್ಟಿ ಇದ್ದಿದ್ದು ಇವ್ನ ಒಪ್ಪಂದ ಪ್ರಕಾರ ಶರಣಪ್ಪನ ಅಂದ, ಆ ಒಪ್ಪಂದ ಪ್ರಕಾರ ಕೊಟ್ಟಾನ ಅಷ್ಟ. ಇದ್ದಿದ್ರೆ ಎಲ್ಲಾ ಬಿಲ್ ಕೊಡ್ಬೇಕಾಯ್ತು, ಕೊಟ್ಟು ಒಂದ್ ಬಿಡದ ಯಾಕ? ಹೌದು, ಕೊಟ್ರೆ ಎಲ್ಲ ಕೊಡ್ಲಿ. ಆದ್ರೆ ಎಲ್ಲಾ ಕೊಡೋದಿದ್ರೆ ನಾರ್ಮಲ್ ಆಗಿ ಬಂದಿದ್ರೆ ನಾನೇ ಕೊಟ್ಟಿದ್ದೆ ಎಲ್ಲ. ಅದ್ರ ಒಪ್ಪಂದ ಏನಾಗಿತ್ತು ನಿದ್ದಿಲ್ಲ. ಹೌದು, ಒಪ್ಪಂದ ಪ್ರಕಾರ ಶರಣಪ್ಪನ ಕೊಡೋದಾಗಿತ್ತ. ಬಟ್ ಅವ ಕೊಟ್ಟಾನ. ಈಗ ಅದ್ರ ಮ್ಯಾಲ ಬಸ್ಸು ಬಾಳ್ ಮಾತಾಡ್ತಾನ. ಈಗ ಹಸತಾನ. ಶರಣಪ್ಪ ನೀ ಏನು ಸುಮ್ನೆ ಕುಂತಿ? ಈಗ ಅವ್ರ ಟೈಮ್ ಐತಿ, ರೂಮ್ ನನ್ ಟೈಮ್ ಬರ್ತೈತಿ. ರೂಮ್ ಹೋದ್ಮೇಲೆ ನೋಡ್ಕೊತಾನ ಏನು ಹೆಂಗ ಅಂತ. ಆಮೇಲೆ ಅವ್ನು ಇಲ್ಲಿ ವಿಡಿಯೋ ಅಷ್ಟ ಜಾಸ್ತಿ ನೋಡ್ಕೊತಾನ, ಇಲ್ಲಿ ನೋಡ್ಕೋಣ. ಅಲ್ಲ, ಇಲ್ಲಿ ಜಾಸ್ತಿ ಅಷ್ಟ ಹೊರಗ್ ಬಂದ ಅಷ್ಟ ಇವ ಬಾಳ ಹಾಡಾಡ್ತಾನ ಬಸ್ಸು. ಲೋಣ ಎಲ್ಲಾ ಕಡೆ ಹಾರಾಡ್ತಾನ. ಹೇಳು ಶರ್ಮ. ಯೂಟ್ಯೂಬ್ ಮಾತಾಡ ಆಮ್ಯಾಗ ಹೇಳ. ಅಲ್ಲ, ಇನ್ನು ಹೆಂಗ? ನಾನು ಇವತ್ತು ಸ್ವಲ್ಪ ಮ್ಯಾಚ್ ಅಲ್ಲಿ ಬಹಳ ಬಿಜಿ ಆಗಿದ್ದೀನಿ. SRH ಮತ್ತು ಪಂಜಾಬ್ ಮ್ಯಾಚ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. SRH ಗೆದ್ರೆ ಫಸ್ಟ್ ಅಲ್ಲಿ ಹೋಗ್ತಾರೆ, ಪಂಜಾಬ್ ಗೆದ್ರೆ ಮತ್ತೆ ಅವರು ಮೊದಲೇ ಸ್ಥಾನದಲ್ಲಿ ಹೋಗ್ತಾರೆ. ಪಂಜಾಬ್ ಸೋತ್ರೆ SRH ಫಸ್ಟ್. ನಾವು ನಾಳೆ ನೋಡ್ದಪ್ಪ RCB ಐತ್ ಮ್ಯಾಚ್. ಉಳ್ಕಿದ್ದ ಹೈಲೈಟ್ಸ್ ಅಷ್ಟ RCB ಇದ್ರು ಬಿಡಂಗಿಲ್ಲ. RCB ಇದ್ರೆ 1 ಓವರ್ ಅಂದ್ರೆ ಚಲೋ ಆಗಿರುತ್ತೆ. 2 ಮಟ ಮುಗಿದ್ಬಿಟ್ಟಾನು. ಈಗ ಉಳ್ಕಿದ ಮ್ಯಾಚ್ ಹೈಲೈಟ್ಸ್ ನೋಡ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಮರ್ಯಾದೆ ಅದ ಇಲ್ಲ. ನೋಡ್ತೀವಿ ಅಭಿಮಾನಿಗಳು ಅದಾರ ಇಲ್ಲಿ, RCB ಅಭಿಮಾನಿಗಳ. ನಾವು RCB ಗಳೇ ಎಲ್ಲ ಅಭಿಮಾನಿಗಳು, ನಾವು RCB ಅಭಿಮಾನಿಗಳು.
ಮ್ಯಾಚ್ ನೋಡತ್ತಾರ ಅವ್ರು ಇಲ್ಲಿ ನೋಡತ್ತೀರಿ ನೀವು ಇಲ್ಲಿ ನೋಡತ್ತಾರ ಮ್ಯಾಚ್ ಜೋರ್ ಐತಿ. ಈಗ ನಮ್ಮ ಶರಣಪ್ಪನ ಅಂದ ಮ್ಯಾಚ್ ನೋಡ್ಕೊಂತ ಫುಲ್ ಎಂಜಾಯ್ ಮಾಡತ್ತಾರ ನೈಟ್. ನಮ್ಮ ಬಸವನು ಕೂಡ ಒಂದ್ ಜೋಡಿ ಕುಂತಾನ, ಯಾವಾಗ್ಲೂ ಕೂಡ ಸದಾ ಹಸನ್ಮುಖಿ. ಸ್ಮೈಲ್ ಬಾಯ್ ಹ್ಯಾಸ್ ಆಲ್ವೇಸ್ ಸ್ಮೈಲ್ ಇನ್ ಹಿಸ್ ಫೇಸ್. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಕ್ಯಾಂಪಸ್ ಒಳಗೆ ಅದೇವ್ ನಾವು ಇವಾಗ ಅಲ್ಲಿ ನೋಡತ್ತಿರಲ್ಲ ನೀವು, ಕರ್ನಾಟಕ ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅದ. ಎಲ್ಲ ಬಿಲ್ಡಿಂಗ್ಸ್ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅದಾವ ಇಲ್ಲಿ. ಜಸ್ಟ್ ನಾವು ಹಂಗ ನಡಿಬೇಕಪ್ಪ ಅಂತಂದ್ರ ಮೈಯಾಗಿನ ಕೂದೆಲ್ಲ ಎದ್ನಿರ್ತಾವ, ಅಷ್ಟು ಒಂದು ಫೀಲಿಂಗ್ ಬರ್ತದ. ನಾವು ಡೇ ಒಳಗಡೆ ಮತ್ತು ದಿನಾಲು ಇಲ್ಲೇ ಕಲಿಯೋದ್ರೆ ಇನ್ನೂ ಎಷ್ಟು ಭಾವನೆ ಬರ್ಬೋದಲ್ಲ. ಸೊ ಅದಕ್ಕೆ ನಾನು ನಿಮಗೆಲ್ಲ ಏನು ಹೇಳೋದು ಅಂತಂದ್ರೆ, ಯಾರಾದರೂ ಚೆನ್ನಾಗಿ PG ಮಾಡ್ತಾರೆ, ಎಮ್ ಎ ಇಂಗ್ಲೀಷ್ ಆಗಿರ್ಬೋದು, ಯಾವುದೇ MA ಸಬ್ಜೆಕ್ಟ್ ಮಾಸ್ಟರ್ ಆಗಿರ್ಬೋದು, MS ಆಗಿರ್ಬೋದು, MCom ಆಗಿರ್ಬೋದು, ಇಲ್ಲಿ ಮೇನ್ ಕ್ಯಾಂಪಸಲ್ಲಿ ಮಾಡಿದರೆ ನಿಮ್ಗೆ ಭಾಳಷ್ಟು ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಬಯಕೆ. ಇವಾಗ ನಾವು ರೂಮಿಗೆ ಹೊಂಟೀವಿ. ಇದ್ರ ನಿಮ್ಗೆ ಏನು ಅನಿಸ್ತದ? ನನಗಂತ್ರಿ ಮಸ್ತ್ ಅನಿಸ್ತದ. ನಾನು KOD ಒಳಗಡೆ ಅಡ್ಡಾಡಕತ್ತಿದ್ದ ನನಗೊಂದು ಪ್ರೌಡ್ ಫೀಲ್ ಆಗ್ತದ. ನಾನು ಈಗ ರೂಮ್ಗೆ ಹೊಂಟೇನಲ್ಲ, ಆ ರೂಮ್ ಒಳಗೆ ಹೋಗುವಂಥ ದಾರಿಗೆ ನನಗೆ ಸಿಗ್ತೈತಿ. ಇದೆಲ್ಲ ನೋಡತ್ತೀರಿ ನೀವು, ಎಷ್ಟು ಚಂದ ಗಿಡ ಎಲ್ಲ ಅದಾವ, ಮತ್ತು ಹಾಗೆ ಲೈಟಿಂಗ್ಸ್ ಕೂಡ ಹಾಗೆ. ಮತ್ತು ಈ ಬೀದಿ ದೀಪಗಳಂತ್ರಿ ನಾವು ಮತ್ತು ಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಅಡುಗೆ ಗಿಡಿಗೆಲ್ಲ ಮಾಡ್ಕೊಂಡು ಊಟ ಮಾಡಿ ಮತ್ತು ಇವತ್ತಿನ ದಿನ ನಾನು ಮುಗಿಸ್ಬೇಕಂತ ನಾನು ಅನ್ಕೊಂಡೀನಿ. ಪಲಾವ್ ಮಾಡ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ಮತ್ತೆ ಹಾಕೊಂಡ್ಬಿಡೋದೀಗ, ಬೇರೆ ಏನು ಕೆಲಸ ಇಲ್ಲ. ಸ್ನೇಹಿತರೆ, ಈಜು ಕ್ರಿಯೇಟಿವಿಟಿ ಚಾನೆಲ್ ನ ಸಂಸ್ಥಾಪಕರು ಪಲಾವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಯ್ತು ಈಗ, ಇವರು ಬಹಳಷ್ಟು ಕ್ರಿಯೇಟಿವಿಟಿ ಮನುಷ್ಯರು. ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಹೊಸತನ ಮಾಡಬೇಕು ಅಂತೇಳಿ ಸೃಜನಶೀಲರು ಅಂತ ಹೇಳ್ಬೋದು. ಇವತ್ತು ನಮಗ ಅಡುಗೆ ಹೆಂಗ್ ಮಾಡೋದು ಮತ್ತ ಯಾವ್ಯಾವ ರೀತಿ ಮಸ್ತ್ ಹೆಂಗ್ ಮಾಡ್ಬೇಕಂತ ನಮ್ಮ ಸಿದ್ದು ಗುರುಗಳು ಹೇಳ್ಕೊಳತಾರೆ. ಸ್ನೇಹಿತರೆ, ಆಗಲೇ ನೋಡ್ತಾ ಇರ್ಬೋದು ನೀವು. ಇವರು ಅಚ್ಚುಕಟ್ಟಾಗಿ ಎಷ್ಟು ಪಲಾವ್ಗೆ ಎಷ್ಟು ನೀರು ಬೇಕು, ಎಷ್ಟು ಸಾಲ್ಟ್ ಬೇಕು, ಬಹಳಷ್ಟು ಅರ್ತಿದಾರ. ಅಂತಾರ ಕೈಯಾಗಿ ಇವ್ರು ಕಲಿತಾ ಇದ್ದಾರೆ. ಇದು ಕ್ರಿಯೇಟಿವಿಟಿ ಚಾನಲ್ ಸಂಸ್ಥಾಪಕರು ಶಿವ ಅವರು. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಇವರು ದೊಡ್ಡ ದೊಡ್ಡ ಜಾತ್ರೆಯಾಗ ಅಡಿಗೆ ಮಾಡೋದು ಫಿಕ್ಸ್ ಮಾಡ್ತಾರ ಅಂತ ಹೇಳ್ಬೋದು. ಮತ್ತೆ ಹುಟ್ಟಿದ ಮನುಷ್ಯ ಅಂತ ಎಲ್ಲ ಕಲಿಬೇಕಲ್ಲ, ಈ ಕಲಿದ ಸತ್ ಮ್ಯಾಗ ಕರೆಕ್ಟ್. ನಾವು ಅನ್ಕೋತೀವಿ ಏನಿಲ್ಲ, ಮಾಡೋ ಕೆಲಸದಾಗ ಖುಷಿ ಸಿಕ್ಕ. ಶಿವ, ಏನ್ ಅನ್ಸ್ತದೆ ಇವತ್ತಿನ ಪಲಾವಿನ ಬಗ್ಗೆ ನೀ ಹೇಳೋದಾದ್ರೆ? ಪಲಾವ್ ನಾ ಅಷ್ಟೇ ತಿನ್ನಾಕ ಬಯಸಂಗಿಲ್ಲ, ನೀವು ಕೂಡ ಬರ್ರಿ. ನಿಮ್ ಕೋಚ ಸಿದ್ದು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದು ಗುರುಗಳು ನಮ್ಗೆ ಅವ್ರ ಸದಾ ಹಸನ್ಮುಖಿ ನಮ್ಗೆ ಕಲ್ಸಾಕತ್ತಾರ ಅವ್ರ.